ಬೆಂಗಳೂರಿನಿಂದ ನವದೆಹಲಿಗೆ ಹೊರಡಲಿರುವ ಕರ್ನಾಟಕ ಎಕ್ಸ್‌ಪ್ರೆಸ್ 12 ಕೆಲಸ ಸಿಗದೆ ಹಿಂದಿರುಗ್ತಿದ್ದೀನಿ ಅಂತ ನೀನೇನ್ ಕೊರಗಬೇಡ. ಈ ಕೆಲಸ ಇಲ್ಲ ಅಂದ್ರೆ ಇನ್ನೊಂದು ಕೆಲಸ. ನನಗೆ ಗೊತ್ತಿರೋ 4-5 ಪ್ರೈವೇಟ್ ಕಂಪನಿ ವಿಚಾರಿಸಿ ನಿನ್ ಕಾಗದ ಬರೀತೀನಿ. ಹಾ, ನೀನ್ ಯಾವಾಗ ಬೆಂಗಳೂರು ಬಂದ್ರು ನನ್ ರೂಮಲ್ಲೇ ಇರ್ಕೋಬಹುದು. ಸಂಕೋಚ ಪಟ್ಕೋಬೇಡ. ಗೊತ್ತಾಯ್ತಾ? ನಿನ್ನಂಥ ಸ್ನೇಹಿತೆ ಸಿಕ್ಕಿರೋದು ನನ್ನ ಅದೃಷ್ಟ ಕಣೆ. ನಿಮ್ಗೆ ಎಷ್ಟೊಂದು ಇಂಟರ್ವ್ಯೂಗಳು ಬಂದಿದೆ, ಆದ್ರೆ ಕೆಲಸ ಮಾತ್ರ ಸಿಗ್ಲಿಲ್ಲ. ನಿಮ್ ಜಾತಕನ ಒಳ್ಳೆ ಜ್ಯೋತಿಷನಿಗೆ ತೋರಿಸಿ ಅಂತ ನಮ್ ಮನೆಗ್ ಬರೋ ಪೋಸ್ಟ್ ಮ್ಯಾನ್ ಕೂಡ ಕಿಂಡಲ್ ಮಾಡ್ತಾನೆ. ಪೋಸ್ಟ್ ಮ್ಯಾನ್ ಏನೋ ಅಂದ ಅಂತ ನೀನಾಕೆ ನೊಂದ್ಕೋಬೇಕು? ನೀನ್ ಅಕ್ಕ ಬಾವ ಏನಾದ್ರು ಅಂದ್ರೆ ತಾನೆ ನೀನ್ ನೊಂದ್ಕೋಬೇಕು? ನಮ್ ಭಾವಂಗೆ ನನ್ ಬೈದ್ರೇನೆ ತಿಂದನ ಜೀರ್ಣ ಆಗೋದು. ಮೇರಿ, ನಿನ್ ಥರನೇ ನನಗೂ ಒಂದು ಕೆಲಸ ಸಿಕ್ಕಿ ಯಾರಿಗೂ ಹೊರೆ ಆಗದೆ ಹಾಸ್ಟೆಲ್ ಅಲ್ಲಿ ಇದ್ರೆ ಸಾಕು. ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಡಲಿರುವ ಮಂಗಳ ಎಕ್ಸ್‌ಪ್ರೆಸ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 6ರಿಂದ ಹೊರಡಲಿದೆ. ಟ್ರಿಪ್ ಮುಗ್ದಿದೆ ಗೊತ್ತಾಗಲಿಲ್ಲ ಅಲ್ಲ? ಸೀಟ್ ನಂಬರ್ 73 ಅಲ್ಲಿ. 73 ಮೇಡಮ್, ವಿಂಡೋ ಸೈಡ್ ರೀ. ಥ್ಯಾಂಕ್ ಯು. ಮೇರಿ, ತುಂಬಾ ಹುಡುಗರೇ ಇದ್ದಾರೆ ಕಣೆ. ಡೋಂಟ್ ವರಿ. ಹಲೋ ಗೈಸ್, ಹಲೋ, ಐ ಆಮ್ ಮೇರಿ. ಇವಳು ನನ್ನ ಫ್ರೆಂಡ್ ಕಮಲಿ ಅಂತ. ಹಾಯ್. ಬ್ಯಾಂಗ್ಳೂರ್ಗೆ ಹೋಗ್ತಿದಾರಾ? ಮಂಗಳೂರಿಗೆ ಹೋಗಿ ಅಲ್ಲಿಂದ ಕುದುರೆಮುಖ ಹೋಗ್ತಾಳೆ. ಓ ಐ ಸಿ. ನನ್ ಯಾಕೆ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ? ಅಯ್ಯೋ, ಅವ್ರ ಜೊತೆ ಕ್ಯಾಶುಯಲ್ ಆಗಿರ್ಬೇಕು ಕಣೆ. ಹಾಗಿದ್ರೇನೆ ಅವ್ರು ನಮ್ಮನ್ನ ಕೀಟ್ಲೆ ಮಾಡೋದಾಗ್ಲಿ ಸೈಟ್ ಹೊಡೆಯೋದಾಗ್ಲಿ ಮಾಡಲ್ಲ. ಲೈಫಲ್ಲಿ ಫಾಸ್ಟ್ ಆಗಿರೋಕೆ ಪ್ರಯತ್ನ ಪಡು. ಫಾಸ್ಟ್ ಆಗಿ ಹೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ. ನೀನೊಬ್ಳು ಗೂಡ್ಸ್ ಗಾಡಿ. ನಾನು ಹೇಳಿದ್ರೆ ನೆನಪಿದೆ ತಾನೆ? ಆಗಾಗ ಲೆಟರ್ ಬರೀತಾ ಇರು, ಓಕೆ? ಸುಮ್ನೆ ಯೋಚನೆ ಮಾಡ್ಬೇಡ, ಆರೋಗ್ಯ ಹಾಳಾಗುತ್ತೆ. ಬಾಯ್. ಗಾಡಿ ನಿಲ್ಸಿ ಪ್ರಯೋಜನ ಏನಯ್ಯ? ಏನಮ್ಮ ಕದ್ ಓಡ್ ಹೋದನ್ ಸಿಕ್ತಾನ? ನೀನ್ ಇಳಿದು ಕಂಪ್ಲೇಂಟ್ ಕೊಟ್ಟು ಬೇರೆ ಗಾಡಿಲಿ ಬರ್ಬೇಕಾಗತ್ತೆ. ಇದರಿಂದ ಜನಕ್ಕೆಲ್ಲ ತೊಂದ್ರೆ. ಹೌದು ಸರ್, ನೀವ್ ಹೇಳೋದು ನಿಜ. ನೀನ್ ಕೂತ್ಕೊಳ್ಳಯ್ಯ. ಅದಕ್ಕೆ ಮೇಡಮ್ ಕಿಟಕಿ ಹತ್ರ ಯಾವ ಸಾಮಾನು ಇಡಬಾರ್ದು. ಇಲ್ಲಿ ನೋಡಮ್ಮ, ನನ್ ಬ್ಯಾಗ್ ಕಳೆದೋಗಿದೆ, ದುಡ್ಡು ಕಳೆದೋಗಿದೆ, ಸರ್ಟಿಫಿಕೇಟ್ ಕಳೆದೋಗಿದೆ ಅಂದ್ರೆ ನಾ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಬರೋ ಸ್ಟೇಷನ್ ಇಳಿದು ಬಿಡಮ್ಮ. ರೀ ಮಿಸ್ಟರ್, ಟಿಕೆಟ್ ತೋರಿಸಿ. ಸರ್, ಬ್ಯಾಂಗ್ಳೂರ್ಗೆ ಒಂದು ಟಿಕೆಟ್ ಕೊಡಿ. 200 ಫೇರು, 50 rupees ಫೈನು, 250 rupees ಕೊಡಿ. ಹೆಸರು? ಹೆಸರೇನು? ವಯಸ್ಸೆಷ್ಟು? 21. ಟಿಕೆಟ್ ತಗೊಳ್ಳಿ. ಮಿಸ್ ಕಮಲಿ, ತಗೊಳ್ಳಿ. ಥ್ಯಾಂಕ್ ಯು. ತಗೊಳ್ಳಿ. ಯಾಕೆ? ಬ್ಯಾಂಗ್ಳೂರಿಂದ ಕುದುರೆಮುಖಕ್ಕೆ ಹೋಗಕ್ಕೆ. ಬೇಡ. ಬ್ಯಾಂಗ್ಳೂರಿಂದ ನಡ್ಕೊಂಡ ಹೋಗ್ತೀರಾ? ಪರವಾಗಿಲ್ಲ, ತಗೊಳ್ಳಿ. ಪ್ಲೀಸ್ ಬೇಡ. ಹ್ಯಾವ್ ಇಟ್. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ವೆರಿ ಸಿಂಪಲ್. ಒಂದು ಸುಂದರವಾದ ಹಾಡಾಡಿ, ಜರ್ನಿ ಬೋರಾಗಲ್ಲ. ಕಮಾನ್ ಕಮಾನ್, ಚಿಯರ್ ಅಪ್, ಚಿಯರ್ ಅಪ್. ನನ್ನ ಮನಸ್ಸು ಸರಿ ಇಲ್ಲ. ಇಟ್ಸ್ ಓಕೆ. ಸಾರಿ. ಇಲ್ಲೇ ನಿಲ್ಸಪ್ಪ. ತಗೋ. ಏನಮ್ಮ ಯಥಾ ಪ್ರಕಾರ ಕೆಲಸ ಸಿಕ್ಕಿರಲ್ವೇ? ಏನ್ ನಾನು ಮಾತಾಡ್ತಾನೆ ಇದ್ದೀನಿ, ಉತ್ತರನೇ ಬರ್ತಾ ಇಲ್ಲ. ಅವ್ರ ಲೆಟರ್ ನಲ್ಲಿ ರಿಸಲ್ಟ್ ತಿಳಿಸ್ತೀವಿ ಅಂತ ಹೇಳಿದ್ರು. ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ಓಹೋ, ಅವ್ರ ಲೆಟರ್ ನಲ್ಲೇ ಇಂಟರ್ವ್ಯೂ ಮಾಡಿದ್ರೆ ನನಗೆ ಖರ್ಚು ಕಮ್ಮಿ ಆಗುತ್ತೆ. ಕಮಲಿ, ಈಗ್ಲೇನ ಬರ್ತಿರೋದು? ಯಾಕೆ ಬಂದೆ ಅಂತ ಕೇಳಿಲ್ವೇ? ಯಾಕೆ ಬಂದ್ ಕೂಡ್ಲೆ ಒಂಥರ ಮಾತಾಡ್ತಿದ್ಯಾ? ನಿಮ್ ಯಜಮಾನ್ರಿಗೆ ಲೆಟರ್ ಅಲ್ಲಿ ಇಂಟರ್ವ್ಯೂ ಮಾಡಿದ್ರೆ ಚೆನ್ನಾಗಿರೋದಂತೆ. ಏನ್ ಗುರಾಯಿಸ್ತಾ ಇದೀಯಾ? ನಿನ್ ತಂಗಿನ ಬೈದೆ ಅಂತಾನಾ? ಅಲ್ವೇ? ಟೈಲರಿಂಗ್ ಕಲ್ತ್ಕೋ, 4 ರೂಪಾಯಿ ಸಂಪಾದಿಸಬಹುದು ಅಂತ ಹೇಳ್ದೆ, ಕೇಳಲಿಲ್ಲ. ಅಲ್ಲ, ಯಾಕೆ ಡಿಗ್ರಿ ಓದಿ ತರ ಕೆಲಸ ಕಲಿಯೋದು? ನೀವೇ ಅವಳಿಗೆ ಇಂಟರ್ವ್ಯೂಗೆ ದುಡ್ಡು ಕೊಟ್ಟು ಕಳಿಸಿದ್ದೀರಾ, ಮತ್ ಯಾಕೆ ಬೈತೀರಾ? ದುಡ್ಡು ಕೊಟ್ಟಿದ್ದು ನಿನ್ ಸಂತೋಷಕ್ಕೆ, ಬೈದಿದ್ ನನ್ ಕಷ್ಟಕ್ಕೆ.
ನಿಮಗ್ ನಾನು ಏನ್ ಮಾಡಿದ್ರೆ ಹಿಡ್ಸುತ್ತೋ ಏನ್ ಮಾಡದೇ ಇದ್ರೆ ಹಿಡ್ಸಲ್ವೋ ನನ್ಗಂತೂ ಇದುವರೆಗೂ ಒಂದೂ ಅರ್ಥ ಆಗ್ತಿಲ್ಲ. ಯಾರಿಗೂ ಇಷ್ಟ ಆಗದೆ ಇರೋದು ನನಗಿಷ್ಟ ಆಗತ್ತೆ. ಅರ್ಥವಾಗ್ಲಿಲ್ವಾ? ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಹುಡುಗರು ನೀನ್ ಇಷ್ಟ ಆಗ್ಲಿಲ್ಲ, ಆದ್ರೆ ನನಗಿಷ್ಟ ಆದೆ, ಅದಕ್ಕೆ ನಿನ್ ಮದ್ವೆ ಆದೆ. ಹಾ, ಅರ್ಥವಾಯ್ತಾ? ಅರ್ಧ ಗಂಟೆ ಮುಂಚೆ ಬಂದ್ರೆ ಈ ಅವಸ್ಥೆನೇ ಇರಲ್ಲ. ಏನ್ ಸರ್ ಮಾಡೋದು? ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಸ್ತಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಜೈಪುರ್ನಲ್ಲಿ. ನಿಮ್ಮ ಹೆಸರು? ಸೂರ್ಯ. ನನ್ನ ಹೆಸರು ಸಾರ್ಥಿ. ತಿಂಗಳಲ್ಲಿ 20 ದಿವಸ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾನೇ ಇರ್ತೀನಿ. ನನ್ ಜೊತೆ ಟ್ರಾವೆಲ್ ಮಾಡೋ ಸ್ನೇಹ ಬೆಳೆಸಿ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತೀನಿ. ನನಗೂ ಒಂದು ಹವ್ಯಾಸ ಇದೆ ಸರ್. ನನ್ನ ಜೊತೆ ಟ್ರಾವೆಲ್ ಮಾಡೋ ಡೇಟ್ ಆಫ್ ಬರ್ತ್ ತಗೋತೀನಿ. ನಿಮಗೆ ನ್ಯೂಮರಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಇಲ್ಲ ಸರ್. ನನ್ನ ಪರಿಚಯ ಆದವ್ರು ಹುಡ್ದ ಬಗ್ಗೆ ಗ್ರೀಟಿಂಗ್ಸ್ ಕಳಿಸ್ತೀನಿ. ಆಗ ಅವ್ರಿಗೆ ನನ್ನ ನೆನಪಾಗುತ್ತೆ, ಸ್ನೇಹ ಬೆಳೆಯುತ್ತೆ. ವೆರಿ ಗುಡ್. ಇದು ಒಳ್ಳೆ ಹವ್ಯಾಸನೇ. ಈ ಹವ್ಯಾಸ ನಂಗೆ ಚಿಕ್ಕ ವಯಸ್ಸಿಂದ ಇದೆ ಸರ್. ನಿಮ್ ಡೇಟ್ ಆಫ್ ಬರ್ತ್? 11/7/51. ಅಡ್ರೆಸ್ಸು? ನಂಬರ್ 24 2nd ಕ್ರಾಸ್ 4 ಬ್ಲಾಕ್, ಯಾದಗಿರಿ, ಮೈಸೂರು. ಹಾಗೆ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಸಾರಿ ಸರ್, ಗೊತ್ತಿಲ್ಲ. ಅಂದ್ರೆ ನಾನೊಬ್ಬ ಅನಾಥ ಸರ್. ರಾಮಕೃಷ್ಣ ಆಶ್ರಮದಲ್ಲಿ ನಾನು ಬೆಳೆದೆ. ನಾನು ಹುಟ್ಟಿದ್ದಿನ ನನಗೆ ಗೊತ್ತಿಲ್ದಿರೋದ್ರಿಂದ ನನ್ನ ಪರಿಚಯದವ್ರು ಹುಟ್ಟಿದ್ದೀನಿ ಅಂತ ಹೇಳ್ಕೊಂಡು ಅವರು ಶುಭಾಶಯ ಕಳಿಸ್ತೀನಿ. ಓ ಸಾರಿ ಸರ್, ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ಪರವಾಗಿಲ್ಲ ಸರ್. ಸರ್ ಇದಿಂದ ನಂದಲ್ಲ, ಯಾರ್ದೋ ಲೇಡೀಸ್ತು. ಡಿಗ್ರಿ ಸರ್ಟಿಫಿಕೇಟ್ಸ್ ಇರೋವಾಗಿದೆ. ಕಮಲಿ ಫೈನಲ್ ಇಯರ್ BA. ಆ ಹುಡುಗಿ ಇದನ್ನ ಕಳ್ಕೊಂಡು ಅದೆಷ್ಟು ಕಷ್ಟಪಡ್ತಿದ್ದಾಳೆ ಪಾಪ. ಇದನ್ನ TT ಕೊಟ್ಟು ಬರ್ತೀನಿ. ಇದು ಆ ಹುಡುಗಿಗೆ ಹೋಗಲ್ಲ, ಅವನ ಹೆಂಡತಿಗೆ ಹೋಗತ್ತಷ್ಟೇ. ಪೊಲೀಸ್ ಸ್ಟೇಷನ್ ಕೊಟ್ಟು ಬರಲ್ಲ? ಈ ಜನ್ಮದಲ್ಲಿ ಆ ಹುಡುಗಿಗೆ ಈ ಬ್ಯಾಗ್ ಸಿಗಲ್ಲ. ಮತ್ ನನ್ನ ಕೈಲಿ ಕೊಡಿ, ನಾನೇ ಪೋಸ್ಟಲ್ ಕಳಿಸ್ಕೊಡ್ತೀನಿ. ನಿಮ್ಗೆ ಯಾಕೆ ತೊಂದರೆ ಬಿಡಿ ಸರ್, ನಾನೇ ಕಳಿಸ್ತೀನಿ. ಒಳ್ಳೇದು. ಈ ಚಿಕ್ಕದಾನ ದಾನೇ ಉಪ್ಪರ್ ದಾನ, ಈ ಚಿಕ್ಕದಾನ ಆಯ್ನಾ. ಓ ಈಗ ಬಂದತಮ್ಮ. ಪ್ರಯಾಣ ಚೆನ್ನಾಗಿತ್ತಾ? ಫಸ್ಟ್ ಕ್ಲಾಸ್. ನೀನ್ ಒಳಗಡೆ ನಡಿ, ಬಟ್ಟೆ ಸೆಣದು 3 ದಿವಸ ಆಯ್ತು. ಫಟಾಫಟ್ ಅಂತ ಸೆಣದ್ ಬಂದ್ಬಿಡ್ತೀನಿ. ಸರಿ ಸರ್, ನೀನು ಹೋಗು. ಏನ್ತಮ್ಮ, ಏನೋ ಕಸೂತಿ ಮಾಡ್ತಾ ಇದ್ಯಾ? ಏನ್ ಸಮಾಚಾರ? ಪಾಪ ಅದ್ಯಾರೋ ಹುಡುಗಿ ಟ್ರೈನಲ್ಲಿ ಬ್ಯಾಗ್ ಬಿಟ್ಟು ಹೊಟ್ಟೋಗಿದ್ಲು. ಅದನ್ನ ಅವಳ ಅಡ್ರೆಸ್ ಪಾರ್ಸಲ್ ಮಾಡ್ತಾ ಇದ್ದೀನಿ. ಬಿಟ್ಟೋಗಿರೋಳು ಹುಡುಗಿನೇ ಅಂತ ನಿನ್ಗೇನ್ ಗೊತ್ತು? ಲೇಡೀಸ್ ಹ್ಯಾಂಡ್ ಬ್ಯಾಗ್. ಗೊತ್ತಾಗೋದಿಲ್ವಾ? ವಯಸ್ಸೆಷ್ಟು? 21. ಸುಂದರವಾಗಿರ್ತಾಳ? ಗೊತ್ತಿಲ್ಲ. ಹುಡುಗಿ ಯಾರು ಅಂತ ಗೊತ್ತಿಲ್ಲ, ವಯಸ್ ಮಾತ್ರ ಕರೆಕ್ಟ್ ಆಗಿ ಹೇಳ್ತಾ ಇದೆಯಲ್ಲ. ಏನ್ ಸಮಾಚಾರ? ಈ ಬ್ಯಾಗ್ ನಲ್ಲಿ ಅವಳ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿದೆ. ಏನ್ತಮ್ಮ, ಈ ಬ್ಯಾಗ್ ಪಾರ್ಸಲ್ ಮಾಡಿದ ತಕ್ಷಣನೇ ಲವ್ ಸ್ಟಾರ್ಟಾ? ಲವ್ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ, ಮನುಷ್ಯತ್ವ ಅಷ್ಟೇ. ಈ ಸರ್ಟಿಫಿಕೇಟ್ಸ್ ಹುಡುಗಿ ಕಳಿಸಿಲ್ಲ ಅಂದ್ರೆ ಅವಳ ಭವಿಷ್ಯ ಹಾಳಾಗತ್ತೆ. ಅಚ್ಚಾ, ಏ ಬಾತ್ ಹೈ. ए मुन्ना, तुम बहुत अच्छे हो. ಲವ್ ಅಂದ್ರೆ ಇದೇನಾ? ಅಯ್ಯೋ, ಪ್ರಾಮಿಸ್ ಆಗ ಹುಡುಗಿ ಹೇಳಿದ್ದು ನನ್ಗೆ ಅರ್ಥ ಆಗ್ಲಿಲ್ಲ. तुम बहुत सुंदर हो. ಏ ಚಿನ್ನ, ನೀನು ತುಂಬಾ ಸುಂದರವಾಗಿದೀಯಾ. तुम अभी आया क्या? ನೀನು ಇವಾಗ ಬಂದ್ಯಾ? क्या तुम मेरे दिल को नहीं समझ सकते? ಏನು, ನೀನ್ ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಾ? आज शाम को 5 बजे बिरला मंदिर में मिलो राजा.
मैं तेरा इंतजार करूंगी. हाँ, मैं चलो. ಇವತ್ ಸಂಜೆ 5 ಗಂಟೆಗೆ ಬಿರ್ಲಾ ಮಂದಿರದ ಹತ್ರ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ತಪ್ಪದೆ ಬಂದ್ಬಿಡು ರಾಜಾ. ತಮ್ಮ, ಇವಳನ್ನ ಲವ್ ಮಾಡ್ತಾ ಇದೀಯಾ? ನಾನು ಯಾರನ್ನೂ ಲವ್ ಮಾಡ್ತಿಲ್ಲ. ಗುಡ್ ಮಾರ್ನಿಂಗ್ ಅಂಕಲ್. ಬಾಮ್ಮ. ಗುಡ್ ಮಾರ್ನಿಂಗ್ ಅಮ್ಮ. ಕೂತ್ಕೊಳ್ಳಮ್ಮ. ಏನ್ ಫೋನ್ ಮಾಡಕ್ ಬಂದ ನನ್ ನೋಡಕ್ ಬಂದ? ಎರಡು ಅನ್ಕೊಳ್ಳಿ ಅಂಕಲ್. ಹಂಗೆಲ್ಲ ಹೇಳ್ಬಿಡಮ್ಮ, ನನ್ ಮನ್ಸಿಗೆ ಬಹಳ ಬೇಜಾರಾಗತ್ತೆ. ಅಂಕಲ್, ನಂಗೆ ಯಾವ್ದಾದ್ರು ಫೋನ್ ಬಂದಿತ್ತಾ? ಬಂದಿತ್ತಲ್ಲ. 10 ಗಂಟೆಗೆ ಜಂಬು ಫೋನ್ ಮಾಡಿದ, 11 ಗಂಟೆಗೆ ಪ್ರತಾಪ ಫೋನ್ ಮಾಡಿದ, 11:30ಕ್ಕೆ ನಮ್ ಗೂಳಿ ಫೋನ್ ಮಾಡಿದ, 12 ಗಂಟೆಗೆ ಸಿಂಧೆ ಫೋನ್ ಮಾಡಿದ, 1 ಗಂಟೆಗೆ ಮೈಸೂರು ರಾಜ ಅಂತ ಒಂದ್ 5 ಸಲ ಫೋನ್ ಮಾಡಿದ. ಆಮೇಲೆ 1:30ಕ್ಕೆ ಅವನ್ ಯಾರೋ ಕೇದಾರ್ನಾಥ್ ಅಂತೆ ಅವನು ಫೋನ್ ಮಾಡಿದ್ದ. ಈ ಹೆಸರು ಯಾಕೆ ಇಷ್ಟು ಕೆಡದಾಗಿದೆ? ಓಲ್ಡ್ ಟೈಪ್. ಹೆಸರು ಓಲ್ಡ್ ಆಗಿರಬಹುದು ಅಂಕಲ್, ಆದ್ರೆ ಪರ್ಸನಾಲಿಟಿ ಸೂಪರ್ ಆಗಿದೆ. ನಂತರ ಸ್ವಲ್ಪ ಕೈ ಬಿಡ್ತೀರಾ? ಸೋಮರಾಜ್ ಅವ್ರೇನಾದ್ರು ಫೋನ್ ಮಾಡಿದ್ರೆ 6 ಗಂಟೆಗೆ ನಾನೇ ಮೀಟ್ ಮಾಡ್ತೀನಿ ಅಂತ ಹೇಳಿ ಅಂಕಲ್. ಅಂಕಲ್, ಅದು ಬಹಳ ದಿನದಿಂದ ನನಗೊಂದು ಅನುಮಾನನಮ್ಮ. ಏನು? ನೀನು ಈ ಬಟ್ಟೆನ ಮೈಗೆ ಅಂಟ್ಕೊಂಡೇ ಹಾಕೊಂಡಿರ್ತೀಯಲ್ಲ, ಇದೇನ ಮೈಗೆ ಹಾಕೊಂಡೇ ಹೊಲ್ಸ್ಕೊಂಡಿದ್ದ? ಇಲ್ಲ ಅಂಕಲ್, ಸ್ಟ್ರೆಚ್. ಸ್ಟ್ರೆಚ್. ಬಾಯ್. ಸ್ಟ್ರೆಚ್ಚು ಚೆನ್ನಾಗಿದೆ, ಸ್ಟ್ರೆಚರು ಚೆನ್ನಾಗಿದೆ. ಅಕ್ಕ ಅಕ್ಕ, ಏನೇ? ನನ್ಗೆ ಒಂದು 50 ರೂಪಾಯಿ ಬೇಕಾಗಿತ್ತು. ಯಾಕೆ? ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಬೇಕು. ಸರಿ, ಕೊಡ್ತೀನಿ ಬಿಡು. ನನ್ ಮ್ಯಾರೇಜ್ ಬ್ಯಾಗ್. ಹೌದೇನೆ? ನನ್ ಸರ್ಟಿಫಿಕೇಟ್ಸ್, ಮಾಸ್ ಕಾರ್ಡ್ ಎಲ್ಲ ಸಿಕ್ಬಿಡ್ತಕ್ಕ. ನೀನು ದೇವ್ರಿಗೆ ಥ್ಯಾಂಕ್ಸ್ ಆಮೇಲೆ ಹೇಳುವಂತೆ ಮೊದ್ಲು ಕಳಿಸ್ತವ್ರು ಯಾರು ಅಂತ ನೋಡು. సూర్య 19 KB వెస్ట్ పోస్ట్ మార్క్ జైపూర్. నైట్ పంపించారు కదా, అది లూజ్ గా ఉందండి. ಅದಕ್ಕೆ ಬೀದಿలో ಹುಡುಗರಿಗೆಲ್ಲ ಮೈಂಡ್ ಲೂಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾವ. ಅಯ್ಯೋ, ಫೋನ್ ಮಾತಾಡುವಾಗ ಡಿಸ್ಟರ್ಬ್ ಮಾಡ್ಬೇಡಿ ಅಂಕಲ್. చెప్పండి. ನಿಮ್ಮ అమ్మను ಗೊತ್ತಾಗೋ తనక మాట్లాడు. అవునండి, రాత్రికి రావడం మర్చిపోవద్దండి. హలో ಅಂಕಲ್, ಫೋನ್ ಕಟ್ ಆಗೋಯ್ತು. ಕಟ್ಟಾಗೋಯ್ತಾ? ಎಲ್ಲಿ? ತೇರಿಕೆ, ಈ ಟೆಲಿಫೋನು ಎಲೆಕ್ಟ್ರಿಕ್ ಕಟ್ ಆಗೋದು ಮಾಮೂಲು. ಆ ಚಿತ್ತೂರ್ ನಾಯ್ಡು ಫೋನ್ ಮಾಡ್ತಾನೆ, ನಾನು ಕೊಡ್ತೀನಿ, ಕುತ್ಕೊಮ್ಮ ಬಾಮ. ಹೌದು, ನಿನ್ ನೈಟಿ ಲೂಸ್ ಆಗಿದೆ ಅಂದಲ್ಲ, ಎಲ್ಲಿ? ಇಲ್ಲಿ ಅಂಕಲ್. ಹಿಂದೆ ತಿರ್ಗೋ. ಅಯ್ಯೋಯ್ಯೋ ಅಂಕಲ್, ಟೋಟಲ್ ಆಗಿ ಲೂಸ್ ಆಗೋಗ್ಬಿಟ್ಟಿದೆ. ಲೇತಾಪೆ ಗುರುಳ ಸೂಜಿ ತೊಂಬ. ಯಾಕೆ ಅಂಕಲ್? ಟೈಟ್ ಮಾಡಕ್ಕೆ. ಬೇಡ ಅಂಕಲ್, ಐ ನೋ ಟೈಲರಿಂಗ್. ಒಂದು ಇಂಗ್ಲೆಂಡ್ ಲೆಟರ್ ಕೊಡಿ. ಈ ಇಂಗ್ಲೆಂಡ್ ಲೆಟರ್ ಲವ್ ಲೆಟರ್ ಬರ್ದು ಅದ್ ಸೇರೋದ್ ಯಾವಾಗ? ಫೋನ್ ಇದೆ, ನಿನ್ ಬಾಯ್ ಫ್ರೆಂಡ್ಗೆ ಫೋನಲ್ಲಿ ಮಾತಾಡಬಾರ್ದಾ? ನನಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ. ಸೂರ್ಯ, ये क्या बैठे हो? ठीक से बैठो, मेरी तरफ घूम के बैठना. ऐसा फर्स्ट क्लास. क्या पढ़ाई शुरू करेंगे? हाँ. नहीं है. आहा नहीं है. आहा नहीं है. हमारा भाषा में तो ऐसा ही है. ನೆಗದ್ ಬಿತ್ತು ನಿನ್ನ ಭಾಷೆಗೆ. ಸಿರ್ಫ್
सिर्फ आ। मुझे ये सब नहीं चाहिए। नहीं चाहिए? मुझको कन्नड़ में सिर्फ 4 वाक्य सीखने का है। ಕನ್ನಡದಲ್ಲಿ 4 ವಾಕ್ಯ ಸಾಕಾ? अच्छा क्या पूछो पूछो। हाँ। इसमें लिखो। हाँ। क्या पूछो 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 पूछो। तुम बहुत सुंदर लगते हो। ನೀನು ತುಂಬಾ ಸುಂದರವಾಗಿದೆಯೋ। मैं तुम्हें बहुत चाहती हूँ। ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ। मैं तुमसे प्यार करती हूँ। ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ। क्या हम दोनों घर छोड़ के भाग चले? ನಾವಿಬ್ರು ಮನೆ ಬಿಟ್ಟು ಓಡೋಗಣ್ವಾ? बस इतना ही बस। इतना ही बस? हाँ बहुत शुक्रिया। शुक्रिया शुक्रिया। बहुत बहुत शुक्रिया। सूर्या ए दिल वाले ये तुझे के लिए। आहा ಭಯ್ಯ ಆ ಹುಡುಗಿ ಇಲ್ಲೇನ್ ಮಾಡ್ತಿದ್ಲು? ಕನ್ನಡ ಕನ್ನಡ ಬಾಳಬಹುದೇ? ಕನ್ನಡದಲ್ಲಿ 4 ವಾಕ್ಯ ಕಲ್ತ್ಕೊಂಡು ಹೋಗ್ತಾ ಇದ್ಲು. ಅದ್ ಸರಿತಮ್ಮ, ನೀನ್ ಯಾಕೆ ಇವತ್ತು ಲೇಟು? ಆಫೀಸಲ್ಲಿ ಕೆಲಸ ಜಾಸ್ತಿ. ನಿನ್ಗೊಂದು ಲೆಟರ್ ಬಂದಿದೆ, ತಗೋ. ಏನ್ ಕಮಲಿಂದ ಲವ್ ಲೆಟ್ರಾ? ಲೆಟರ್ ಅಂದ್ರೆ ಲವ್ ಲೆಟ್ರೇನಾ? ಸರ್ಟಿಫಿಕೇಟ್ಸ್ ಎಲ್ಲ ಕಳ್ಸದ್ನಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ಕಾಗದ ಬರ್ದಿದ್ದಾಳೆ. ಓಹೋ. ಮಿಸ್ಟರ್ ಅರುಣ್ ಸರ್, ಆ ಯೂನಿಯನ್ ಲೀಡರ್ ಶರ್ಮಾ ಇದ್ದಾರೆ, ಕಟಿಂಗ್ ಸೆಕ್ಷನ್ ಅಲ್ಲಿ ಇದ್ದಾರೆ ಸರ್. ಏನ್ ಪ್ರಾಬ್ಲಮ್ ಅವ್ರದ್ದು? ಯಾರಿಗೂ ಕೇರ್ ಮಾಡಲ್ಲ ಸರ್. ತಗೊಳ್ಳೋ ಸಂಬಳಕ್ಕೆ ಸರಿಯಾಗಿ ಕೆಲಸನೂ ಮಾಡಲ್ಲ, ಕೆಲಸ ಮಾಡೋರಿಗೆ ಮರ್ಯಾದೆನೇ ಕೊಡೋದಿಲ್ಲ. ತುಂಬಾ ಕೊಬ್ಬು ಸರ್ ಆ ಶರ್ಮನ್ಗೆ. ನಾನೇನಾದ್ರೂ ಮಾತಾಡಿದ್ರೆ ಶರ್ಮಾ ಮತ್ತು ಅವನ ಕಡೆಯವರು ಸೇರಿ ನಮ್ಮನ್ನ ಹೆದರ್ಸಿ ಗಂಟು ಮುಟೆ ಕಟ್ಕೊಂಡು ಊರಿಗೆ ಹೋಗ್ರ ಅಂತಾರೆ ಸರ್. ನನಗಂತೂ ಸಾಕಾಗಿ ಹೋಗಿದೆ. ಬನ್ನಿ ನಾನು ಮಾತಾಡ್ತೀನಿ. ಮಿಸ್ಟರ್ ಅರುಣ್ ಸರ್, ಅವ್ನಿಗೆ ಹೇಳು ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಕೆಲಸ ಮಾಡು ಅಂತ. ಶರ್ಮಾ, हम सब लोग काम करते हैं, जीने के लिए अन्याय से पगार नहीं लेना, काम करके लेना, इसलिए आप भी काम करो. कर्नाटका इसे जाना या पार्सल में जाना है? ಊರಿಗೆ ನೀವು ಉಸಿರಿಟ್ಕೊಂಡು ಹೋಗ್ಬೇಕಾ ಅಥವಾ ಚೌದಪೇಟೆಗೆ ಪಾರ್ಸಲ್ ಮಾಡಿ ಕಳಿಸ್ಬೇಕಾ ಅಂತ ಕೇಳ್ತಿದ್ದಾನೆ ಸರ್. ಸರಿ, ನೀವು ಹೋಗಿ ನಾನು MD ಹತ್ರ ಮಾತಾಡ್ತೀನಿ. ಆಯ್ತು ಸರ್. इधर आ। दादा, वो आदमी गया ना? हाँ। हमारा आदमी से बोल के उसे मारना चाहिए। अच्छा दादा. ರಾತ್ರಿ 10 ಗಂಟೆ ಆಗಿದೆ, ಈ ಟೈಮಲ್ಲಿ ಸ್ನಾನನಾ? ಒಂದು ಮುಖ್ಯವಾದ ಕೆಲಸ ಇದೆ, ಅದಕ್ಕೆ. ನೀನೇನು ಹುಟ್ಟಿದಬ್ಬಕ್ಕೆ ಶುಭಾಶಯ ಬರಿತಾ ಇದೀಯಾ? ಹೌದು, ಈ ತಿಂಗಳಿಗೆ ಕಳಿಸ್ಬೇಕಾಗಿರೋ ಗ್ರೀಟಿಂಗ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅಯ್ಯೋ, ನಿನ್ನ ರೆಡಿ ಆಗ್ಬಿಟ್ಟು ಮಲಗ್ತಾ ಇದೆಯಾ? ಸಿಟಿಲಿಡೋ ಹುಡುಗಿಯರೆಲ್ಲ ನೀನ್ ಪ್ರೀತಿಸ್ತಾರೆ, ನನ್ನನ್ನು ಯಾರು ಪ್ರೀತಿಸ್ತಾರೆ? ನಾನು ಕನ್ಸಲ್ಲಿ ಎಲ್ಲಾರನ್ನೂ ಪ್ರೀತಿಸ್ತೀನಿ. ಮೋನಿಶಾ ಕೊಯ್ರಾಲಾ ಜೊತೆ ಡ್ಯೂಯೆಟ್ ಹಾಡ್ತೀನಿ. ನನಗ್ ತೊಂದರೆ ಕೊಡ್ಬೇಡ ಪ್ಲೀಸ್. ಜಿಂಗ್ ಚಾಕ್ ಜಿಗ್ ಜಿಗ್ ಚಕ್ ಜಿಂಗ್ ಚಕ್ ಜಿಗ್ ಜಿಗ್ ಚಕ್ ಜಿಂಗ್ ಚಕ್. ಈ ಜನ್ಮದಲ್ಲಿ ನೀನು ಉದ್ಧಾರ ಆಗೋದಿಲ್ಲ. ನಿನ್ ವಯಸ್ಸು ಗೊತ್ತಿದ್ದು ಕೆಟ್ಟ ಪತ್ರ ಬರಿದೆ. ನಿನ್ ಹುಟ್ಟಿದಬ್ಬಕ್ಕೆ ಶುಭಾಶಯ ಬರ್ದಿದ್ದಾರೆ ಅಂದ್ರೆ ಸೂರ್ಯ ನಿಜವಾಗ್ಲೂ ಒಳ್ಳೆ ವ್ಯಕ್ತಿತ್ವ ಇರೋ ಮನುಷ್ಯ ಅನ್ಸುತ್ತೆ. ಸಂಸಾರಸ್ಥರು ಇರ್ಬೇಕು. ಹಾ, ಅವ್ರ ಕುದುರೆ ಮುಖಕ್ಕೆ ಬಂದ್ರೆ ಅವ್ರ ಹೆಂಡತಿ ಮಕ್ಕಳ ಸಮೇತ ನಮ್ಮನೇಲಿ 1-2 ದಿವಸ ಇದ್ಬಿಟ್ಟು ಹೋಗಿ ಅಂತ ಪತ್ರ ಬರಿ. ಹಾ ಸರಿ ಅಕ್ಕ. सूर्या, इधर आइए. थोड़ा रुकिए. रूपा बेटी, आ रही हूँ. क्या माँ, मेरी बेटी कन्नड़ में 4 वाक्य बोलना चाहती है. ಏನ್ ಹೇಳ್ತಿದ್ದಾರೆ ಇವರು?
ಅವ್ರ ಮಗಳು ಕನ್ನಡದಲ್ಲಿ ನಿನ್ನ ಹತ್ರ 4 ವಾಕ್ಯ ಮಾತಾಡ್ಬೇಕಂತೆ. ಹೇಳಿ ಹೇಳಿ. ಅಚ್ಚ ಬೋಲೋ 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 ಬೋಲೋ. ಸೂರ್ಯ, ನೀನು ತುಂಬಾ ಸುಂದರವಾಗೇ ಇದೀಯಾ. ಥ್ಯಾಂಕ್ ಯು. ನಾನ್ ನಿನ್ನ ತುಂಬಾ ಇಷ್ಟಪಡ್ತೀನಿ. ಎಲ್ಲ ನೀನೇನು ಹೇಳ್ಕೊಟ್ಟಿದ್ದು? ಹೇ, ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ. ಸೂರ್ಯ, 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 ಇದರಿ ಬೋಲೋ. ಆಫೀಸ್ ದಫಾಯೇ. ಸೂರ್ಯ, ನಾವಿಬ್ಬರು ಮನೆ ಬಿಟ್ಟು ಓಡಿ ಹೋಗೋಣ. ಓಡೋಗು. ಈ ದಡ್ಯ ನನ್ ಮಗ ರೆಡಿ ಇದಾನಲ್ಲ, ಇವನ್ ಜೊತೆ ಓಡೋಗು. ಭಯ್ಯ, ನಿನ್ಗೊಂದ್ ಹೇಳೋದನ್ನ ಮರ್ತ್ಬಿಟ್ಟೆ. ಬರ್ತಾ ನಿನ್ಗೆ ಮರು ಜಾಸ್ತಿ ಆಗ್ತಾ ಇದೆ. ಅಂತದೇನು ಇಲ್ಲ, ಕಮಲಿಯಿಂದ ಒಂದ್ ಕಾಗದ ಬಂದಿದೆ. ಏನಂತ ಬರ್ದಿದ್ದಾಳೆ? ಅವಳು ನನ್ನ ಫ್ಯಾಮಿಲಿ ಮ್ಯಾನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಆಗ ಫ್ಯಾಮಿಲಿ ಸಮೇತ ಕುದುರೆ ಮುಖ ಬಂದೋಗಿ ಅಂತ ಬರ್ದಿದ್ದಾಳೆ. ನೋಡು, ಇಂಥ ಪತ್ರಗಳೇ ಕೊನೆಗೆ ಇಬ್ಬರನ್ನು ಲವ್ ಅಲ್ಲಿ ಸಿಗಿಸ್ಬಿಡುತ್ತೆ. ಚೇಚೆ, ಹಾಗೇನಿಲ್ಲ ಭಯ್ಯ. ಹಾಗಿದ್ರೆ ಪತ್ರ ಬರೆಯೋದ್ ನಿಲ್ಲಿಸ್ಬಿಡು. ಲೆಟರ್ ಬರೀಲಿಲ್ಲ ಅಂದ್ರೆ ನಾನು ಫ್ಯಾಮಿಲಿ ಮ್ಯಾನ್ ಅಂತ ಕನ್ಫರ್ಮ್ ಮಾಡ್ಬಿಡು. ಬರೆದ್ರೆ ಅನುಮಾನ ಬಗ್ಗೆ ಇರುತ್ತೆ. ಏನಂತ್ಯಾ? ಒಳ್ಳೆ ಐಡಿಯಾ. ಹೇಳು ಮತ್ತೆ. ಏ ಕಮಲಿ, ಯಾಕೆ ಹೀಗಿದ್ಯಾ? ಏನಾಯ್ತು? ಏನೂ ಇಲ್ಲಕ್ಕ, ಸುಮ್ನೆ. ಮನ್ಸಿನಲ್ಲಿ ಏನೋ ಇಟ್ಕೊಂಡು ಕೊರಗ್ತಿದ್ಯಾ, ಅದೇನ್ ಹೇಳು? ಸೂರ್ಯ ಅವರು ಬರೆದು ಪತ್ರ ಓದ್ದೆ. ಅವ್ರ ಅನಾಥರು ಅಂತ ಗೊತ್ತಾದ್ಮೇಲೆ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಕ್ಕ. ಯಾರೂ ಅನಾಥರಲ್ಲಮ್ಮ. ಸೂರ್ಯನಿಗೆ ಸಮಾಧಾನ ಹೇಳಿ ಒಂದ್ ಪತ್ರ ಬರಿ, ಅವ್ರ ಮನ್ಸಿಗೂ ನೆಮ್ಮದಿ ಸಿಗತ್ತೆ. ಹೋಗೋಣ. ಯಾಕೆ ಭಯ ಅಲ್ಲೇ ನಿಂತ್ಕೊಬಿಟ್ಟೆ? ಬೇಗ ಬಾ. ಅದ್ ಸರಿ, ನನ್ನ ಯಾಕಿಲ್ಲ ಕರ್ಕೊಂಬಂದೆ? ಒಂದ್ ಮುಖ್ಯವಾದ ವಿಷಯ ಹೇಳಕ್ಕೆ, ಸ್ವಲ್ಪ ಸುಧಾರಿಸ್ಕೊ ಹೇಳ್ತೀನಿ. ಅಚ್ಚಾ, ಪರವಾಗಿ ಬೋಲೋ ಬೋಲೋ ಬೋಲೋ. ಕಮಲಿ ಸಾಯೋ ತನಕ ನನ್ನ ಜೊತೆನೇ ಇರ್ತೀನಿ ಅಂತ ಬರ್ದಿದ್ದಾಳೆ. ಪ್ರಾಯದ ಹೆಣ್ಣು ಜೀವನ ಪೂರ್ತಿ ನಿನ್ ಜೊತೆ ಇರಕ್ ಹ್ಯಾಕ್ ಸಾಧ್ಯ? ಅದೇನು ಅರ್ಥ ಆಗೋ ಥರ ಹೇಳು. ಆ ಹುಡುಗಿ ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡ್ರೆ ಜೀವಮಾನ ಪೂರ್ತಿ ನಿನ್ ಜೊತೆ ಇರಕ್ ಹ್ಯಾಕ್ ಸಾಧ್ಯ? ಸುಮ್ನೆ ಯಾಕೆ ಕನ್ಫ್ಯೂಸ್ ಮಾಡ್ತೀಯಾ? ನೀನ್ ಆ ಹುಡುಗಿಗೆ ಒಂದು ಲೆಟರ್ ಬರ್ದು, ನೀನೇನ್ ನನ್ ಗೆಳತಿನ, ಇಲ್ಲ ಪ್ರೇಯಸಿನ, ಇಲ್ಲ ಶ್ರೀಮತಿನ ಅಂತ ಕೇಳ್ಬಿಡು. ಏನೋ ಕುದುರೆ ಮುಖಕ್ಕೆ ಹೊರಟೋದ್ಯಾ? ಆನ್ ದ ವೇ. ಜೀವನದಲ್ಲಿ ಯಾರೂ ಅನಾಥರಲ್ಲ. ಕೊನೆವರೆಗೂ ನಾನು ನಿಮ್ ಜೊತೆಲಿ ಇರ್ತೀನಿ ಅಂತ ಬರ್ದಿದ್ದೀರಾ. ಕೊನೆವರೆಗೂ ಜೊತೆಲಿರೋದು ಹೆಂಡತಿ ಮಾತ್ರ. ಅಲ್ಲಮ್ಮ, ಈ ಫೋನ್ ಕಂಡಿಡ್ದವ್ರು ಯಾರಮ್ಮ? ಗ್ರಹಂ ಬೆಲ್. ಆ ಬೆಲ್ಲೆ ನನ್ ಕನ್ಸಲ್ ಬಂದು ಬೆಲ್ಲು ಹೊಡ್ದು ಲೋ ಯುಗ ಪುರುಷ ಮಂಕ್ ನನ್ನ ಮಗನೆ, ನೀನ್ ಅಂಗಡಿಲಿ ಕಣ್ಣಿಲ್ದಿರೋರು, ಕಾಲಿಲ್ದಿರೋರು ನಿನ್ ಫೋನ್ ಯೂಸ್ ಮಾಡ್ಕೊಂಡು ಎದವಾ ಪ್ರೀತಿಸ್ತಾ ಇರ್ಬೇಕಾದ್ರೆ ನಿನ್ ಬೀದಿಲಿ ಇರೋಳೊಬ್ಳೆ ಸರ್ವಾಂಗ ಸುಂದರಿ ಕಮಲ, ಅವಳು ಯಾಕೆ ಪ್ರೀತಿಸ್ತಾ ಇಲ್ಲ, ಅವಳು ಯಾಕೆ ನನ್ನ ಫೋನ್ ಯೂಸ್ ಮಾಡ್ತಾ ಇಲ್ಲ ಅಂತ ರಾತ್ರಿ ಇಲ್ಲ ಗ್ರಾಮ್ ಗಟ್ಲೆ ಹೇಳ್ತಾನಮ್ಮ. ನಿನ್ನೆ ರಾತ್ರಿನೂ ಗ್ರಾಮ್ ಬೆಲ್ ಬಂದಿದ್ನ ಗುರುಗಳ ಹತ್ರ ಹೇಳ್ತೀನಿ. ನನ್ನ ಮಗನ ನಾನು ನಿನ್ ಗೆಸ್ಸಲ್ಲಿ ಹೇಳಿಲ್ಲ, ನಾನು ಹುಡುಗಿರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸ್ಪಾಟ್ ಅಲ್ಲಿ ಇರ್ಬೇಡ, ಅಪ್ಸ್ಕೊಂಡ್ ಹೋಗ್ಬಿಡು ಅಂತ. ನನ್ನ ಮಗ ಬಂದ್ಬಿಟ್ಟ ನಂದಲ್ಲಿ ಇಡ್ಲಿ ಅಂತ. ಈಗ ಚಾಪೆ ನನ್ನ ಮಗ. ನೀನ್ ಮಾಡಮ್ಮ. ನನ್ಗೆ ನಿಮ್ ಫೋನ್ ನಂಬರ್ ಬೇಕಿತ್ತು. ಕೊಟ್ಟೆ. ನನ್ನ ಮಗ ಏನ್ ಸ್ಪೀಡ್ ಆಗಿದ್ದಾನೆ. ತಗೊಳ್ಳಿ. ಥ್ಯಾಂಕ್ಸ್. ನೋಡಮ್ಮ ಕಮಲ್, ನೀನ್ ಯಾವ್ದೇ ಟೈಮಲ್ಲಿ ಫೋನ್ ಬಂದ್ರು ಇವ್ ನಿಮ್ಮ ಮನೆ ಹತ್ರ ಸೈಕಲ್ ತಂದು ನೀನ್ ಬಂದ್ಬಿಡ್ತಾನೆ. ಹೆದರ್ಕೋಬೇಡಮ್ಮ, ಇಂಥವ್ರೆ ಫೋನ್ ಮಾಡಿದಾರಂತೆ ನಿಜ ಹೇಳಿ ನಿನ್ನೆ ನಿಕ್ಕಟ್ನಲ್ಲಿ ಸಿಗ್ಸಲ್ಲ. ಸ್ವಿಸ್ ಬ್ಯಾಂಕ್ ಅಕೌಂಟ್ ತರ ನಂದು ಲೋ ಬ್ಯಾಂಕ್ ಅಕೌಂಟ್ ಟಾಪ್ ಸೀಕ್ರೆಟ್ ಆಗಿ ಇಟ್ಟಿರ್ತೀನಿ. ಎಂತಮ್ಮ, ಏನಿದ್ ಪಾರ್ಸಲ್? ಯಾರು ಕಳ್ಸಿರೋದು?
ಕಂಬಳಿ ಕಳ್ಸ್ಕೊಟ್ಟಿದ್ದಾಳೆ. ಸ್ವೆಟರ್ ಮೇಲೆ ಕಮಲ್ದು ಹೂವಾಗಿ ಕಳಿಸಿದಾಳೆ ಅಂದ್ರೆ ಏನಿದ್ರ ಅರ್ಥ? ಕಮಲಿ ಅಂತ ಅವಳ ಹೆಸರು, ಅದಕ್ಕೆ. ಓಹೋ, ಕಮಲಿ ಎಲ್ಲ ಹುಡುಗಿರ್ತಾರ ಅಲ್ಲ, ಶಿ ಇಸ್ ಡಿಫರೆಂಟ್. ಸ್ವೆಟರ್ ಮೇಲೆ ಕಮಲ್ದು ಹೂವಾಗಿ ಕಳಿಸಿದ ತಕ್ಷಣನೇ ವಿಭಿನ್ನ ರೀತಿ ಅಂತನಾ? ಆಗಲ್ಲ. ಅವಳು ಫಸ್ಟ್ ಟೈಮ್ ನಾನು ಮೀಟ್ ಮಾಡುವಾಗ ಈ ಸ್ವೆಟರ್ ಹಾಕೊಂಡ್ರೆ ಗುರ್ತಿಡಿಯಕ್ಕೆ ಸುಲಭ ಆಗುತ್ತೆ ಅಂತ ಈ ಕಾಗದಲ್ಲಿ ಬರ್ದಿದ್ದಾಳೆ. ಓಹೋ, ಐಡೆಂಟಿಫಿಕೇಶನ್ ಕಾರ್ಡ್ ತರ ಐಡೆಂಟಿಫಿಕೇಶನ್ ಸ್ವೆಟರ್, ಫಸ್ಟ್ ಕ್ಲಾಸ್, ಚೆನ್ನಾಗಿದೆ. ಭಯ, ನಾನು ಅವಳಿಗೆ ಫೋಟೋ ಕಳ್ಸು ಅಂತ ಕಾಗದಲ್ಲಿ ಬರ್ದಿದ್ದೆ. ಅದಕ್ಕೆ ಅವಳು, ನಾನು ಹೇಗಿದ್ರು ಸರಿ, ನೀವ್ ಹೇಗಿದ್ರು ಸರಿ, ಅವೆಲ್ಲ ಮನಸ್ಸಿಗೆ ಹಚ್ಕೋಬೇಡಿ, ನಾನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಎಲ್ಲಾರ ಪ್ರೀತಿ ಕಣ್ಣಿಂದ ಶುರುವಾಗಿ ಹೃದಯ ಸೇರ್ಕೊಂಡ್ರೆ ನಮ್ ಪ್ರೀತಿ ಹೃದಯದಿಂದನೇ ಶುರು ಆಗಿದೆ. ನಾವಿಬ್ರು ಯಾವತ್ ಮೀಟ್ ಆಗ್ತೀವೋ ಅವತ್ತೇ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಕಾಗದಲ್ಲಿ ಬರ್ದಿದ್ದಾಳೆ. ಅದಕ್ಕೆ ಶಿ ಇಸ್ ಡಿಫರೆಂಟ್ ಅಂತ ಹೇಳಿದ್ದು. ಏನು, ಒಬ್ಬರನ್ನೊಬ್ರು ನೋಡ್ದೆ ಲವ್ವ? ಇದೆಲ್ಲಾರು ನಡೆಯೋ ಕಥೆನಾ? ನಡ್ದೆ ನಡೆಯುತ್ತೆ. ನಾನು ಕಮಲಿನ ನೋಡ್ದೇನೆ ಪ್ರೀತಿಸ್ತೀನಿ, ಅವಳು ಸಿಗೋವರೆಗೂ ಕಾಯ್ತೀನಿ. ನೀನು ಅವಳು ನೋಡೋದಂತೂ ಬೇಡ, ಅಟ್ಲೀಸ್ಟ್ ಧ್ವನಿನಾದ್ರೂ ಕೇಳು. ನೀನ್ ಆಫೀಸ್ ಫೋನ್ ನಂಬರ್ ಕೊಟ್ಟು ಮಾತಾಡ ಕೇಳು. ಅವಳು ಫೋನ್ ಮಾಡಲ್ಲ, ನಾನೇ ಅವಳು ಫೋನ್ ಮಾಡ್ಬೇಕು. ಸರಿ, ಮತ್ತೆ ಬಾ, ನಾವೇ ಫೋನ್ ಮಾಡೋಣ. ಅವಳ ಮನೇಲಿ ಫೋನ್ ಇಲ್ಲ, PP ನಂಬರ್ ಕೊಟ್ಟಿದ್ದಾಳೆ. ಬರೋ ಭಾನುವಾರ 1 ರಿಂದ 1:30 ಫೋನ್ ಮಾಡಕ್ಕೆ ಹೇಳಿದ್ದಾಳೆ. ಹಂಗ? ए मुन्ना, तू कभी सुखी नहीं रहेगा। ये पाप तुमको कभी नहीं छोड़ेगा। आज के बाद हमारे बीच में कोई संबंध नहीं रहेगा। मैं तुम्हें हमेशा हमेशा के लिए भूल जाना चाहती हूँ। ಏನ್ ಭಯ ಇದು ಪಟಾಕಿ? ಸೂರ್ಯ ಬೇರೆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ ಅಷ್ಟೇ, ಅದಕ್ಕೆ. ಏನಮ್ಮ ಕಮಲೆ, ಕಮಲೆ ಟೆನ್ಷನ್ ಅಲ್ಲಿ ಹೂವು ಕಿತ್ತಾಕ್ತಾ ಇದ್ಯಾ? ಸಮಾಧಾನ ಮಾಡ್ಕೊಳಮ್ಮ, ಫೋನ್ ಬರುತ್ತೆ. ಈ ಪ್ರೇಮ ಅಂದ್ರೆ ಹೇಗಮ್ಮ, ಹಸುವಾಗತ್ತೆ, ಊಟ ಮಾಡಕ್ಕಾಗಲ್ಲ, ನಿದ್ರೆ ಬರುತ್ತೆ, ಮಲ್ಕೊಳಕ್ಕಾಗಲ್ಲ. ಈ ಪ್ರೇಮ ಹುಡ್ತು ಅಂದ್ರೆ ಮುಗೀತು, ಅದ್ರ ವರ್ಷನೇ ಬೇರೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ನನ್ ಮನ್ಸಿಗೆ ಅನ್ಸಿದ್ ಹೇಳದ್ನಮ್ಮ. हेलो हेलो ಕುದುರೆ ಮುಗ್ಗೆ ಅರ್ಜೆಂಟ್ ಆಗಿ ಫೋನ್ ಮಾಡ್ಬೇಕು. कुदरे मुख को फोन करना है। सब लोग वेट कर रहे हैं, आप ही बैठ जाइए। पिंकी को हॉस्पिटल में एडमिट करना है। मेरा पास पैसा नहीं है। हाँ, पैसा नहीं है, आप जल्दी आइए। ಕಮಲಿ, ತಮ್ಮ ಹೇಗಿರ್ತಾನೆ? ಒಳ್ಳೆ ಪರ್ಸನಾಲಿಟಿನಾ? ನಾನು ಇನ್ನು ನೋಡಿ. ಇನ್ನು ನೋಡೇ ಇಲ್ವಾ? ನೋಡ್ದೇನೆಲ್ಲವಾ? ನನ್ ಫೋನ್ ಬಿಟ್ರೆ ನಿಮ್ಗೆ ಬೇರೆ ಗತಿಲ್ಲ ಅಂತ ಆಯ್ತು. ಯಾವ್ದಕ್ ಒಂದ್ಸಲಿ ನೋಡ್ಬೇಡಮ್ಮ, ಈಗ ನೋಡಿ ಲವ್ ಮಾಡೋದೇ ಅರ್ಧದಲ್ಲಿ ಕಟ ಬಿಡ್ತದೆ. ಸ್ವಲ್ಪ ಬಾಂಬಿಟ್ಕೊಂಡಿದ್ದೀರಾ? ಏನೋ ನನ್ಗೆ ಅನ್ಸಿದ್ದು ಹೇಳದ್ನಪ್ಪ. सर, my girlfriend is waiting. Excuse me, if you don't mind, can I use your phone? हाँ हाँ, क्यों नहीं, कर लो. हेलो ಜೈಪುರಿಂದ ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ಹಲೋ, ಕಮಲಿ ಅವರೇ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ಹಲೋ ಹಲೋ ಕಮಲಿ ಅವರೇ, ಹಲೋ. ಹಲೋ, ಮಾತಾಡಿ ಪ್ಲೀಸ್, ಮಾತಾಡಿ. ಹಲೋ ಕಮಲಿ ಅವರು, ನಾನು ಹಲೋ ಹಲೋ ನನ್ ಕಾಗದ ಸೇರ್ತಾ? ಹಲೋ, ಹಲೋ. ಏನಾಯ್ತಮ್ಮ? ಲೈಟ್ ಕಟ್ ಆಯ್ತು. 103 रुपया. ನನ್ನ ಹತ್ರ 100 ರೂಪಾಯಿ ಮಾತ್ರ ಇದೆ. 3 ರೂಪಾಯಿ ಫಿರ್ ದೇಗಾ? ठीक है, बाद में दे दो.
ಕಮಲೆ ಕೂತ್ಕೊಮ್ಮ. ತಮ್ಮ ಮತ್ತೆ ಫೋನ್ ಮಾಡ್ಬೋದು. ಇಲ್ಲ, ಮನೇಲಿ ಕಾಯ್ತಾ ಇರ್ತಾರೆ. ಮತ್ತೆ ತಿರ್ಗಾ ಫೋನ್ ಬಂದ್ರೆ ನಮ್ಮ ಹುಡುಗನ ನಿಮ್ಮ ಮನೆ ಹತ್ರ ಕಳಿಸ್ಲಾ? ಬಿಟ್ಟ ಫೋನ್ ಬಂದ್ರೆ ಬರೋ ಭಾನುವಾರ ಇದೇ ಟೈಮ್ ಮಾಡಕ್ಕೆ ಹೇಳಿ. ಆಯ್ತಮ್ಮ. ದಿನ ಇಲ್ಲಿ ಫೋನ್ ಮಾಡಕ್ ಬರೋ ಹುಡುಗಿರು ತಮ್ಮ ಮೈನ್ ತೋರಿಸ್ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಜೀವನದಲ್ಲಿ ಮೊದಲನೇ ಸಲ ಈ ಹುಡುಗಿ ತನ್ನ ಮನ್ಸನ್ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾಳೆ. तुम्हारा काम तुम्हें देख लेना, दूसरों का काम है हाथ डाले तो तुम्हारा गर्दन उड़ा दूंगा, समझे? डाल रहे ಟೆಲಿಫೋನ್ ಬಿಲ್ಲು 3200 ರೂಪಾಯಿ ಆಗುತ್ತೆ, ಕಟ್ಬಿಡು. ಇದು ಎಲೆಕ್ಟ್ರಿಕ್ ಬಿಲ್ಲು, ಹಂಗೆ ಹಾಲೊಂದು ಮಂಡಿಪೇಟೆದು ಪೇಪರ್ನ ಒಂದೆಲ್ಲ ಕಟ್ಬಿಟ್ಟು ಬಂದ್ಬಿಟ್ರೆ ಒಂದು 55 ರೂಪಾಯಿ ಉಳಿಯುತ್ತೆ. ಅದನ್ನ ತಗೊಂಬಾ. ಆಮೇಲೆ ನಾನು ನಿನ್ಗೆ ಎಷ್ಟು ಸಂಬಳ ಕೊಡ್ಬೇಕು ಅಂತ ಮೆಂಟಲಿ ಪ್ರಿಪೇರ್ ಆಗಿ ಹೇಳ್ತೀನಿ. ಲೇ ನನ್ನ ಮಕ್ಳ ಒಂದ್ ಒಳ್ಳೆ ಹಾಡಾಕ್ರಲ್ಲೇ, ಅದನ್ನ ಕೇಳಾದ್ರು 4 ಜನ ಬಂದು ನಮ್ಮ ಅಂಗಡಿಲಿ ವ್ಯಾಪಾರ ಆಗ್ಲಿ. ಅಯ್ಯೋ ನನ್ನ ಅದು ಯಾರು ಬರೆದ ಕತೆಯೋ, ನಿನಗಾಗಿ ಬಂದ ವ್ಯತೆಯೋ. ಒಳ್ಳೆ ಹಾಡು, ಅದನ್ನ ಯಾಕೋ ಗಬ್ಗಬಾಗಿ ಕೆಟ್ದಾಗ ಆಡ್ತೀಯಾ? ಅದಂಗಲ್ಲ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಅದೇ ಗುರುಗಳೇ ನಾನು ಹೇಳಿದ್ದು, ನಿನಗಾಗಿ ಬಂದ ಭತೆಯೋ. ಕೊನೆಗೇನು ಅರಿಯಲಾರೆ, ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಅಯ್ಯ ರೀ, ತಲೆನೋವು ಹೇಗಿದೆ? ಹಾಗೆ ಇದೆ. ಕಮ್ಲಿ, ಬಾಮ್ಮ. ರೀ, ಅವಳು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಏನು? ಬ್ಯಾಂಗ್ಳೂರಲ್ಲಿ ಇಂಟರ್ವ್ಯೂ ಇದೆ ಅಂತ ಮೇರಿ ಲೆಟರ್ ಬರೆದಿದ್ದಾಳೆ. ಒಂದ್ 10 ದಿವಸ ನಾನಲ್ಲೇ ಇರ್ಬೇಕಾಗತ್ತೆ. ಕಮ್ಲಿ, ನೀ ಹೋಗು. ರೀ, ಕನ್ನಡಕ ತೆಗೀರಿ. ಯಾವಾಗ ಹೋಗ್ತಾಳೆ? 2 ದಿವಸದಲ್ಲಿ. ಬೀರುನಲ್ಲಿ ದುಡ್ಡು ಇಟ್ಟಿದ್ದೀನಿ, ಎಷ್ಟು ಬೇಕೋ ಅಷ್ಟು ತಗೋ. ಬೆಳಿಗ್ಗೆ ಡೈನಿಂಗ್ ಟೇಬಲ್ ಮೇಲೆ ಇಂಟರ್ವ್ಯೂ ಕಾರ್ಡ್ ನೋಡಿದೆ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ರೀ. ನನಗೂ ನಿನ್ ತಂಗಿ ಮೇಲೆ ಅಕ್ರೆ ಇದೆ ಕಣೆ, ಅದೆಷ್ಟು ಅಂತ ನಿನಗೆ ಗೊತ್ತು. ನಮಗೂ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಾಗಿಲ್ಲ. ಯಾಕೆ, ನಿನಗೂ ತಲೆನೋವು ಶುರು ಆಯ್ತಾ? ಇಲ್ಲ. ಇಲ್ಲಿ ಸರ್, ನೀನಮ್ಮ ಬಾಮ. ನಾನಿನ್ನೊಂದ್ 2-3 ದಿವಸದಲ್ಲಿ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ನೀನು ಹೋಗ್ತಾ ಇದೀಯನಮ್ಮ? ಇನ್ಯಾರು ಹೋಗ್ತಿದಾರ? ನಿನಗೆ ವಿಷಯನೇ ಗೊತ್ತಿಲ್ವಾ? ಆ ತ್ಯಾಪೆ ನನ್ನ ಮಗ ಈ ತಾಪೆ ಓಡೋಗ್ಬಿಟ್ನಮ್ಮ.
ಟೆಲಿಫೋನ್ ಬಿಲ್ಗೆ ಅಂತ 10,000 ರೂಪಾಯಿ ಕೊಟ್ಟಿದ್ದೆ. ನನ್ನ ಮಗ ಎತ್ಕೊಂಡು ಪೋಟ್ ಆಗ್ಬಿಟ್ಟವನೆ. ಪೋಟ್ ಆಗ್ಬಿಟ್ಟ ಅಂದ್ರೆ? ಪೋಟ್ ಆಗ್ಬಿಟ್ಟವನೆ ಅಂದ್ರೆ ಗೊತ್ತಿಲ್ವಾ? ಕದ್ಬಿಟ್ಟ, ಎದ್ಬಿಟ್ಟ, ಓಡೋಗ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ, ರೈಟ್ ಹೇಳ್ಬಿಟ್ಟ. ಇದಕ್ಕೆಲ್ಲ ಅಚ್ಚ ಕನ್ನಡದಲ್ಲಿ ಪೋಟ್ ಆಗ್ಬಿಟ್ಟ ಅನ್ನೋ ಪದನ ಹೊಸದಾಗಿ ನಾನೇ ಕಂಡಿಡ್ದಿದ್ದೀನಿ. ಅಂದ್ರೆ ಈ ಟೆಲಿಫೋನ್ ಕನೆಕ್ಷನ್ ಕಟ್ ಆಗಿದ್ಯಾ? ಇದೊಂದು ಟೆಲಿಫೋನ್ ಕನೆಕ್ಷನ್ ಕಟ್ ಆಗಿದೆ. ನಮ್ಮೂರಲ್ಲಿ ಎಲ್ರು ಲವ್ ಕನೆಕ್ಷನ್ ಕಟ್ ಆಗಿದೆ. ಅಜಯ್ಯ ಜಂಬುಗ್ ಫೋನ್ ಮಾಡಕ್ಕಾಗದೆ ವಿಳುವಿಲಿ ಅಂತ ಓದಾಡ್ತಾ ಇದ್ದಾಳೆ. ಆ ಪ್ರಮೀಳ ಪ್ರತಾಪನ್ ಫೋನ್ ಮಾಡಕ್ಕಾಗದೆ ಗೊಳೋ ಅಂತಿದ್ದಾಳೆ. ಕಮಲ ನೀನ್ ಲವರ್ಗೆ ಫೋನ್ ಮಾಡ್ಬೇಕು ಅಂತ ಇಲ್ಲಿ ಬಂದು ಅಮ್ಮ ಅಂತ ನಿಂತಿದೀಯ. ನನ್ನ ಮ್ಯಾಟ್ರನ ಅದೇನು ಅಂತ ಹೇಳಮ್ಮ. ವೆರಿ ಬ್ಯಾಡ್. ಸರ್, ನಾನ್ ಬ್ಯಾಂಗ್ಳೂರ್ಗೆ ಹೋಗಿ 10 ದಿನದಲ್ಲಿ ವಾಪಸ್ ಬರ್ತೀನಿ. ಅವ್ರೇನಾದ್ರೂ ನನಗ್ ಫೋನ್ ಮಾಡಿದ್ರೆ? ಓ, ಮ್ಯಾಟ್ರ್ ಹೇಳ್ಬೇಕಾ? ನೀನೇನ್ ಬೇಜಾರ್ ಮಾಡ್ಕೊಬೇಡಮ್ಮ. ತಮ್ಮ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಕ್ಯಾಸೆಟ್ ಮಾಡಿ ನಿನ್ಗೆ ಕೊರಿಯರ್ ಕಳ್ಸ್ಬಿಡ್ತೀನಿ. ತಮ್ಮ ಹಾಡು ಹೇಳ್ತಾನ? ನನಗೆ ಗೊತ್ತಿಲ್ಲ. ಯಾಕೆ? ಅಲ್ಲ, ಹಾಡು ಹೇಳಂಗಿದ್ರೆ ಅವ್ನ ವಾಯ್ಸ್ ನ CD ಮಾಡಿ ಕಳ್ಸ್ಬಿಡ್ತೀನಿ. ನೀನ್ ಏನ್ ವರಿ ಮಾಡ್ಬೇಡಮ್ಮ, ಧೈರ್ಯವಾಗಿ ಓಡ್ಬಮ್ಮ, ನಾನ್ ನೋಡ್ಕೋತೀನಿ. ಓಡ್ಬಾ, ಹೋಗು. ಬರ್ತೀನಿ. ಹುಡುಗಿ ಬಹಳ ಮುದ್ದಾಗಿದ್ದಾಳೆ. ಹುಡುಗನು ನಂತರನೇ ಸ್ಮಾರ್ಟ್ ಆಗಿದ್ಬಿಟ್ರೆ ಈಡು ಜೋಡು ಸರಿಯಾಗಿರುತ್ತೆ. ಕರಿಯ ಮಾರ್ವಾಡಿನ ಕರ್ಕೊಂಬರೋ. ಸಾಲ ಮಾಡಾದ್ರೂ ಈ ಪ್ರೇಮಿಗಳು ಉಳ್ಸೋಣ. ಏನು ಇವತ್ತೇ ಬೆಂಗಳೂರಿಗೆ ಹೋಗ್ಬೇಕಾ? ಹೌದು. ಅಂದ್ರೆ ಕೆಲಸ ಬಿಟ್ಬಿಟ್ಯಾ? ರಾಜೀನಾಮೆ ಕೊಟ್ಟೆ. MD ಅವ್ರು ಒಪ್ಲಿಲ್ಲ. ಅವ್ರದ್ದೇ ಬೆಂಗಳೂರಲ್ಲಿರೋ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಈ ವಿಷಯನ ಕಮಲಿಗೆ ತಿಳಿಸ್ಬೇಕು. ಬಾ, ಫೋನ್ ಮಾಡ್ಬಿಟ್ಟು ಬರೋಣ. ಸರಿ, ನಡಿ ಹೋಗೋಣ. ಸರ್, ಫೋನ್ ಕರ್ನಾ ಕರೋ ಸಾಬ್. ನೀವು ಡಯಲ್ ಮಾಡಿದ ಸಂಖ್ಯೆ ತಾತ್ಕಾಲಿಕವಾಗಿ ಹಿಂತೆಗೆದುಕೊಳ್ಳಲಾಗಿದೆ. ಮಾತಾಡ್ದ? ಇಲ್ಲ, ಫೋನ್ ಡೆಡ್ ಆಗಿದೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಇವತ್ತೇ ಕಮಲಿಗೆ ಒಂದು ಲೆಟರ್ ಬರೆದು ಪೋಸ್ಟ್ ಮಾಡಿ ಹೊರಡು. ನಡಿ. ಮಾ, ಬರ್ತೀನಿ. होली के बाद जाना? हाँ, होली के बाद जाओ ना. सूर्या बेंगलुरु में ड्यूटी को ज्वाइन करना है. नडी नडी, लेट आगते. ए बच्चे लोग सब उतरना फटाफट फटाफट. रेलवे स्टेशन चलो. ಮಂಗಳಾ ಎಕ್ಸ್‌ಪ್ರೆಸ್ ಪ್ಲಾಟ್‌ಫಾರ್ಮ್ ನಂಬರ್ 6ಕ್ಕೆ ಬಂದು ಸೇರಿದೆ. ಅಹಮದಾಬಾದ್ ಬೆಂಗಳೂರು ಉದ್ಯಾನ್ ಎಕ್ಸ್‌ಪ್ರೆಸ್ ಇದೀಗ ಪ್ಲಾಟ್‌ಫಾರ್ಮ್ ನಂಬರ್ 8ಕ್ಕೆ ಬಂದು ಸೇರಿದೆ. ಸಾರಿ. ನೀವು ಹೋಗಿ ಹೋಗಿ. ಮ್ಯಾನರ್ಸ್ ಇಲ್ಲ, ಮೈ ಮೇಲೆ ಬೀಳ್ತಾನೆ. ಯಾವ ಆಟೋದಲ್ಲಿ ಹತ್ಲಯ್ಯ?
ಎಷ್ಟು ಸಲ ಹೇಳಿದ್ದೀನಿ ಮೈ ಮೇಲ್ ಬಿದ್ದು ಪ್ರಯಾಣಿಕರಿಗೆ ತೊಂದರೆ ಕೊಡಬೇಡಿ ಅಂತ. ನಾನು ಮಾತೇ ಕೇಳಲ್ಲ ಅಂತಿರಲ್ಲ ನೀವು. ಒಂದ್ ಎಲ್ಲರಿಗೆ ಹಾಕೊಂಬಷ್ಟಲ್ಲ ಅದೇನ್ ಶುರು ಹಚ್ಕೊಂಡ್ಬಿಡ್ತೀರಯ್ಯ. ಹೋಗಿ ಹೋಗಿ ನಿಮ್ಗಳ ಗಾಡಿಗಳ ಹತ್ರ ಹೋಗಿ ಹೋಗಿ. ರಮಾ ಅಣ್ಣ ಬಾಯ್ಲಿ. ಯಾರ ನಂಬರಪ್ಪ? ನಿಮ್ದೇ ಅಣ್ಣ. ಕೊಡಿ ಸರ್ ಇಲ್ಲಿ. ಪರವಾಗಿಲ್ಲ ಬನ್ನಿ ಸರ್. ಯಾಕೆ ಸರ್ ಹಂಗೆ ನಿಂತ್ಬಿಟ್ರಿ? ಏನಿಲ್ಲ ಸರ್, ಆಟೋದವ್ರನ್ನ ಮೊದಲನೇ ಸಾರಿ ಸಾರ್ ಅಂತ ಕರೆದಿದ್ ನೀವೇನೆ. ಎಲ್ರೂ ನಮ್ಮನ್ನ ಬೇಕಾಬಿಟ್ಟಿಯಾಗಿ ಮರ್ಯಾದೆ ಇಲ್ದೇನೆ ಯೋ ಆಟೋ ಅಂತ ಕರೀತಾರೆ. ನೀವು ನನ್ನ ಪ್ರೀತಿಯಿಂದ ಸಾರ್ ಅಂತ ಕರೆದ್ರಿ ನೋಡಿ, ಅದಿಲ್ ತಟ್ಬಿಡ್ತು. ಬನ್ನಿ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸೂರ್ಯ ಅಂತ. ಆಟೋದವನ ಹತ್ರ ಮೊದಲನೇ ಸಲ ಪರಿಚಯ ಮಾಡ್ಕೊಂಡ ಮೊದಲನೇ ವ್ಯಕ್ತಿ ನೀವೇನೆ. ನನ್ನ ಹೆಸರು ವಿಷ್ಣು. ಎಲ್ಲಿಗೆ ಹೋಗ್ಬೇಕು ಸರ್? ಗೊತ್ತಿಲ್ಲ ಸರ್, ಊರು ವಸ್ತು. ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಯಾವ್ದಾದ್ರೂ ಚಿಕ್ಕ ಲಾಡ್ಜ್ ಇದೆ ತೋರಿಸಿ. ಸರ್, ಸ್ನಾನ ಮಾಡಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಾ. ನಂದೊಂದು ಸಣ್ಣ ರೂಮ್ ಇದೆ, ನಿಮ್ಗೆ ಅಭ್ಯಂತರ ಅಂತಂದ್ರೆ ನೀವು ಅಲ್ಲಿಗೆ ಬರ್ಬೋದು ಸರ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಏನ್ ಹಿಂಗ್ ಆಟೋ ಓಡಿಸ್ತಾ ಇದೀಯಾ? ತಪ್ಪಾರ್ ಕಾಣೋ, ಮನೇಲಿ ಎಂಡ್ರ ಜೊತೆ ಜಗಳ ಕಾರಣ. ಯಾಕೋ ಮನಸ್ಸೇ ಸರಿ ಇಲ್ಲ. ಮನಸ್ಸು ಸರಿ ಇಲ್ಲ ಅಂದ್ಮೇಲೆ ಆಟೋ ಓಡಿಸಕ್ ಬರಬಾರ್ದು. ಮನೆಯಲ್ಲಿ ಬೆಚ್ಚಿಗೆ ರೆಸ್ಟ್ ತಗೋಬೇಕು. ಯಾಕ್ರಿ ಅವ್ವ ಇವತ್ ದಫ್ತರ್ ಹೋಗಲ್ಲೇನು? ನನ್ ಫ್ರೆಂಡ್ ಬಂದಿದ್ದಾಳೆ ಇವತ್ತೊಳಗೆ ಇಂಟರ್ವ್ಯೂ. ನಿಮ್ ಗೆಲ್ತಿನ ಯಾರೇ ಅವ್ವ? ಇವಳೆ. ಓ ನೀನೇನವ್ವ, ಈಗ ಬಂದಿಯೇನ? ಚಲೋ ಅದ್ಯೇನವ್ವ? ಚೆನ್ನಾಗಿದ್ದೀನಿ. ನೀನೇನೋ ತಿಂಗ್ಳಂಗಟ್ಲಿಯಿಂದ ನೌಕರಿಗೆ ಕ್ರೀನ್ ತಲ್ಯಕತ್ತೆ. ಆ ಶಿವಗ ನಿನ್ನ ಮೇಲೆ ಕರುಣೆನೇ ಬಾರ್ದು. ತಗೊಳ್ಳಿ ಸರ್. ಏನ್ ಸರ್ ದುಡ್ಡು ಕೊಡ್ತಾ ಇದ್ದೀರಾ? ಇದು ನೀವು ಮಾಡೋ ಕೆಲಸಕ್ಕೆ. ಸರಿ ಸರ್, ನಾ ಬರ್ತೀನಿ. ಮತ್ತೆ ನಮ್ಮಿಬ್ಬರು ಭೇಟಿ ಯಾವಾಗ? ಸರ್, ಈ ಆಟೋದವ್ರಿಗೆ ನಾವು ಇವತ್ತು ಭೇಟಿ ಆಗ್ತೀವಿ ನಾಳೆ ಭೇಟಿ ಆಗ್ತೀವಿ ಅನ್ನೋ ಸೆಂಟಿಮೆಂಟೇ ಇರೋದಿಲ್ಲ. ಯಾವತ್ತಾದ್ರೂ ಒಂದು ದಿವಸ ನೀವೇ ನನ್ನ ಆಟೋದಲ್ಲಿ ಕೂತ್ಕೋಬಹುದು, ಅವತ್ತು ನಮ್ಮಿಬ್ರು ಭೇಟಿ ಆಗ್ಬೋದು. ಹಾಗೆ ನೀವು ತುಂಬಾ ಪ್ರಾಕ್ಟಿಕಲ್ ಸರ್. ಮತ್ತೆ ನನ್ನ ಲಗೇಜು ನಾನೇ ತಂದ್ಕೊಡ್ತೀನಿ. ನಾಳೆ ನಾನೇ ನಿಮ್ಮ ಆಫೀಸ್ಗೆ ತಂದ್ಕೊಡ್ತೀನಿ. ಬೇಡ ಸರ್, ನಾನೇ ಬಂದು ತಗೋತೀನಿ. ಬೇಡಿ ಸರ್. ಥ್ಯಾಂಕ್ ಯು ಸರ್. ಓಕೆ. ಏಯ್, ಯಾರನ್ನೇ ಬೈತಾ ಇದೀಯಾ? ನಾನಾ? ಯಾರನ್ನು ಬೈಲಿಲ್ವಲ್ಲ. ಈಗ ಒಬ್ಬ ಕ್ರಾಸ್ ಮಾಡಿದ್ನಲ್ಲ, ಅವ್ನ್ ಸೂಪರ್ ಆಗಿದ್ದಾನಲ್ಲ. ಆಹಾ, ನೀನ್ ಮಾತ್ರ ಹುಡುಗರ್ನ ಕಾಮೆಂಟ್ ಮಾಡ್ಬೋದಾ? ಕಾಮೆಂಟ್ ಅಲ್ವೇ, ಕಾಂಪ್ಲಿಮೆಂಟ್. ಅಂದನ ನೋಡಿ ಯಾರಾದ್ರೂ ಆನಂದಿಸ್ಬೋದು, ಆದ್ರೆ ಅದನ್ನ ಅನುಭವಿಸ್ಬೇಕು ಅನ್ಕೊಳ್ಳೋದು ತಪ್ಪು. ಸರ್, ಡಯಾನಾ ಗ್ರಾನೈಟ್ಸ್ ಎಷ್ಟನೇ ಫ್ಲೋರು? ಸೆಕೆಂಡ್ ಫ್ಲೋರ್. ನನ್ನೇ ದುರ್ಗುಟ್ಕೊಂಡು ಮಾಡ್ತಾನೆ. ಈ ಪ್ರಾಣಿ ನಿನ್ನೆ ಫಾಲೋ ಮಾಡ್ತಿದ್ಯಲ್ಲೇ? ಸತ್ಯ ದೊರಕ್ತು. ಸರಿ, ನಡ್ಕೊಂಡು ಹೋಗೋಣ ಬಾ. ಎಷ್ಟನೇ ಫ್ಲೋರು? 3rd ಫ್ಲೋರ್. ಮೇ ಐ ಕಮ್ ಇನ್? ಕಮ್ ಇನ್. ಪಿಂಕಿ ಪೊಂಕಿ ಪಿಂಕಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಟಾರ 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 ಟಾ. ಮೇಡಮ್. ವೆಲ್ಕಮ್ ಮಿಸ್ಟರ್ ಸೂರ್ಯ. ವೆಲ್ಕಮ್. ಥ್ಯಾಂಕ್ ಯು ಮೇಡಮ್. ಮಿಸ್ಟರ್ ಸೂರ್ಯ, ಇದನ್ನ ಓಪನ್ ಮಾಡಿ. ನಾನು MD, ನೀವು ವರ್ಕರ್.
ಈ ಡಿಫರೆನ್ಸ್ ಇಲ್ಲದೆ ಸ್ವಲ್ಪ ಕ್ಯಾಶುಯಲ್ ಆಗಿರೋಣ ಅಂತ. ಡೋಂಟ್ ಮೈಂಡ್? ಹೌದು, ನಮ್ಮಣ್ಣ ಒಬ್ಬ ಹುಡುಗನ ಕಳಿಸ್ತಿದ್ದೀನಿ ಅಂತ ಹೇಳ್ದ. ಆದ್ರೆ ಇಷ್ಟು ಸುಂದರವಾದ ಚೆಲುವನ್ನ ಕಳಿಸ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನ್ನ ಹತ್ರನು ಸಿಸ್ಟರ್ ಕನ್ಸರ್ನ್ ಅಂತಾನೆ ಹೇಳಿದ್ರು, ಆದ್ರೆ ಸಿಸ್ಟರ್ ಕನ್ಸರ್ನ್ ಅಂತ ನನಗೆ ಗೊತ್ತಿರಲಿಲ್ಲ. ನೀವು ಚೆನ್ನಾಗಿ ಮಾತಾಡ್ತೀರಾ. ನನ್ನ ಹೆಸರು ಸೂರ್ಯ. ಛೆ, ನೋಡಿದ್ರಾ, ನೀವು ಬಂದ ಕೂಡ್ಲೆ ನಿಮ್ ಹೆಸರೇ ಬರ್ತಾ ಇದೆ. ನನ್ನ ಹೆಸರು ಡಯಾನಾ. ಸೌಂದರ್ಯಕ್ಕೆ ಮತ್ತೊಂದು ಹೆಸರೇ ಡಯಾನಾ. ಸೂರ್ಯ ಅಂದ್ರೆ ಬೆಂಕಿ, ಮುಟ್ಟಿದ್ರೆ ಸುಡುತ್ತೆ. ರಾಜಸ್ಥಾನಿ ಹುಡುಗಿರ್ಗೆ ಬೆಂಕಿ ಅಂದ್ರೆ ತುಂಬಾ ಇಷ್ಟ. ಭಯ ಪಡ್ದೇನೆ ಚಿತೆಲಿ ದುಬುಕ್ತಾರೆ. ಸೂರ್ಯ, ನಾನು ಸ್ವಲ್ಪ ಫ್ರೀ ಟೈಪ್, ಬಟ್ ಅ ಕ್ಲೀನ್ ಸ್ಲೇಟ್. ಮಿಸ್ಟರ್ ಸೂರ್ಯ, ನಾನು ಈ ಡ್ರೆಸ್ ಅಲ್ಲಿ ನಿಮಗೆ ಹಿಡಿಸಿದ್ದೀನ? ನಾನು ಯಾವಾಗ ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು? ಯಾವಾಗ ಬೇಕಾದ್ರೂ ಸರಿ. ಅಂದ್ರೆ ಕೆಲ್ಸಕ್ಕೆ? ಹೌದು. ನಿಮಗ್ ಲೈಕ್ ಆಯ್ತಾ? ಯಾವುದು? ಈ ಹೊಸ ಪ್ಲೇಸ್, ಹೊಸ ಅಟ್ಮಾಸ್ಫಿಯರ್. ಒಬ್ಬ ವ್ಯಕ್ತಿ ಜೀವನಕ್ಕೆ ಪರಿಚಯ ಆಗ್ಬೇಕಾದ್ರೆ ಎಲ್ಲ ಹೊಸದಾಗೆ ಇರುತ್ತೆ. ಆಫೀಸ್, ವರ್ಕ್, ಸೊಸೈಟಿ, ತಂದೆ ತಾಯಿ ನೋಡಿ ಮದುವೆ ಮಾಡಿಸಿದ ಹೆಂಡತಿ ಕೂಡ ನಮ್ಗೆ ಅಭ್ಯಾಸ ಆಗಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ದಟ್ಸ್ ಮೈ ಪಾಲಿಸಿ. ದಟ್ಸ್ ಗುಡ್. ನೀವೇ ಸುಂದರವಾಗಿದ್ದೀರಾ ಅನ್ಕೊಂಡೆ. ಎಸ್ ಮೇಡಮ್. ಮಿಸ್ಟರ್ ಶಿವ, ನನ್ನ ಚೇಂಬರ್ಗೆ ಬನ್ನಿ. ಬರ್ತೀನಿ. ನಾನು ಏನ್ ಮಾತಾಡ್ತಿದ್ದೆ? ಹಾ, ನೀವೇ ಸುಂದರವಾಗಿದ್ದೀರಾ ಅನ್ಕೊಂಡೆ, ಆದ್ರೆ ನಿಮ್ ಪಾಲಿಸಿನೂ ತುಂಬಾ ಸುಂದರವಾಗಿದೆ. ಕಮ್ ಇನ್. ಎಸ್ ಮೇಡಮ್. ಮೀಟ್ ಮಿಸ್ಟರ್ ಸೂರ್ಯ. ಹಲೋ. ಹಲೋ. ಐ ಆಮ್ ಶಿವು. ಇವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿ. ಸದ್ಯಕ್ಕೆ ನಿಮ್ ಕ್ವಾರ್ಟರ್ಸ್ ಅಲ್ಲೇ ಇರ್ಲಿ. ಓಕೆ ಮೇಡಮ್, ಶ್ಯೂರ್. ಥ್ಯಾಂಕ್ ಯು ಮೇಡಮ್. ನಾನ್ ನಿಮ್ಮಿಂದ ಥ್ಯಾಂಕ್ಸ್ ಎಲ್ಲ ಎದುರು ನೋಡ್ತಾ ಇಲ್ಲ, ಪೂರ್ತಿಯಾಗಿ ನಿಮ್ಮನ್ನೇ ಎದುರು ನೋಡ್ತಾ ಇದ್ದೀನಿ. ಏನಿಲ್ಲ, ಕಂಪನಿಗೋಸ್ಕರ ಸಿನ್ಸಿಯರ್ ಆಗಿ, ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ಬೇಕು. ಇದು ನಮ್ಮ ಕಂಪನಿ ಪೇಜ್ ನಿಮ್ಮ ಹತ್ರ ಇರ್ಲಿ. ನೆನ್ಸಿದ ಕೂಡ್ಲೆ ನಾನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ. ಅಂಡ್ ದೆನ್ ಇದು ನನ್ನ ಸೆಲ್ಯುಲರ್. ಎಷ್ಟು ಸಿನ್ಸಿಯರ್ ಆಗಿರ್ತೀರೋ ಅಷ್ಟು ಬೇಗ ಇದು ನಿಮ್ಮ ಹತ್ರಕ್ಕೆ ಬರುತ್ತೆ. ನಾನು ಹೋಗಿ ಡ್ಯೂಟಿ ಜಾಯ್ನ್ ಆಗ್ತೀನಿ ಮೇಡಮ್. ಓಕೆ. ಬನ್ನಿ ಮಿಸ್ಟರ್ ಸೂರ್ಯ. ಯಾ ಮಿಸ್ಟರ್ ಸೂರ್ಯ, ದಿಸ್ ಇಸ್ ಯುವರ್ ಸೀಟ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಮಿಸ್ಟರ್ ಶಿವ, ಜಸ್ಟ್ ಮಿನಿಟ್, ನಿಮ್ಮ ಅಪಾಯಿಂಟ್ಮೆಂಟ್ ಆರ್ಡರ್ ತರ್ತೀನಿ. ಅದಿರ್ಲಿ, ಈ ಮೇಡಮ್ ಯಾವ ಟೈಪು? ನೀವು ನಮ್ ಜಾತಿನೇ ಅಂದ್ರೆ? ಬರ್ತಾ ಇದ್ದಂಗೆ ಮೇಡಮ್ ಬಗ್ಗೆ ಕೇಳ್ತಿದ್ರಾ? ಸುಮ್ನೆ ಕೇಳಿದೆ. ನಾನು ಸುಮ್ನೆ ಹೇಳ್ತಾ ಇದ್ದೀನಿ. ಶೀಸ್ ಫ್ರೀ ಟೈಪ್, ಅ ಕ್ಲೀನ್ ಸ್ಲೇಟ್. ನಾನು ಟ್ರೈ ಮಾಡಿದೆ, ಗಿಟ್ಲಿಲ್ಲ. ನೀವು ಟ್ರೈ ಮಾಡಿ, ಬಿದ್ರು ಬೀಳ್ಬೋದು. ಗುಡ್ ಲಕ್. ಇಡ್ಲಿ ಚೆನ್ನಾಗಿದೆ ಅಲ್ಲ? ಹೌದು. ಹಾಯ್ ಶಿವು. ಹಲೋ ಹಲೋ. ಬಾಬಾ ಬಾಬಾ ಬಾ. ಹೌ ಆರ್ ಯು ಡಾರ್ಲಿಂಗ್? ನಾನ್ ತುಂಬಾ ಬಿಸಿ ಕಣೋ. ಹೌದು, ನೀನ್ ಹೇಗಿದ್ಯಾ? ಗುಡ್ ಕಂಪನಿ, ಗುಡ್ ಹೆಲ್ತ್, ದಟ್ಸ್ ಆಲ್. ವಾವ್, ಸ್ಮಾರ್ಟ್. ಏ ಶಿವು, ಇವ್ರು ಯಾರೋ ಇಂಟ್ರೊಡ್ಯೂಸ್ ಮಾಡ್ಸಲ್ವಾ? ಸೂರ್ಯ ಅಂತ ನನ್ನ ಕೊಲಿಗ. ಜಸ್ಟ್ ಏ ಶಿವು, ಇವ್ರು ನಿನ್ ಫ್ರೆಂಡಾ? ಒಂದು ನೀನ್ ಚೇಂಜ್ ಆಗು, ಇಲ್ಲ ನಿನ್ ಫ್ರೆಂಡ್ಶಿಪ್ ಚೇಂಜ್ ಮಾಡ್ಕೋ. ಓಕೆ, ಬಾಯ್. ಬಾಯ್. ನನ್ ಮಾತು ಕೇಳು. ಬಾಯ್. ವಿದ್ಯಾರ್ಥಿ ಕೊಡಿ ಸರ್ ಒಂದು. ಕ್ಯಾಂಟೀನ್ ಅಲ್ಲ ಹುಡುಗಿ ನಿನ್ನ ಪರಿಚಯ ಮಾಡಿಸ್ಕೊಡು ಅಂದ್ರೆ ನನ್ನ ಯಾಕೆ ಇನ್ಸಲ್ಟ್ ಮಾಡಿದೆ ಸೂರ್ಯ? ನಾವಿಬ್ರು ಬನ್ನಿ ಹೋಗಿ ಅಂತ ಮಾತಾಡೋಣವಾ? ಅಂದ್ರೆ ನಿಮ್ಗೆ ನನ್ನ ಫ್ರೆಂಡ್ಶಿಪ್ ಹಿಡಿಸ್ಲಿಲ್ವಾ? ಹಿಡಿಸ್ದೇ ಇದ್ರೆ ಮಾತಾಡ್ತಾನೆ ಇರ್ಲಿಲ್ಲ. ಥ್ಯಾಂಕ್ ಯು. ನಿಮ್ಗೋಸ್ಕರ ನಾನು ಕೆಲವು ಅಭ್ಯಾಸಗಳನ್ನ ಬದಲಾಯಿಸ್ಕೊಳಕ್ ಆಗೋದಿಲ್ಲ ಮಿಸ್ಟರ್ ಸೂರ್ಯ. ಬರೀ ಸೂರ್ಯ ಅಂದ್ರೆ ಸಾಕು. ಸ್ವಲ್ಪ ಕಷ್ಟ. ನನ್ನ ಜೊತೆ ಸ್ನೇಹನ? ಚಚೆ, ವೆರಿ ಈಸಿ ಶಿವ. ನಿಮ್ಮನ್ನ ಬದಲಾಯಿಸಿದ? ನಮ್ಮ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು. ಸೂರ್ಯ, ನಾನ್ ಸಾಚ ಏನಲ್ಲ. ಹಾಗನ್ ಮಾತ್ರಕ್ಕೆ
ಹುಡುಗಿರು ಹುಚ್ಚಿಲ್ಲ ಅಂತ ತಿಳ್ಕೊಬೇಡಿ. ನಾನು ಹುಡುಗಿರನ್ನ ಪ್ರೀತಿಸ್ತೀನಿ. ಬಟ್ ಆ ಪ್ರೀತಿ ಸೋಲ್ಬೇಕು ಅಂತ ಆ ದೇವರಲ್ಲಿ ಸಿನ್ಸಿಯರ್ ಪ್ರಾರ್ಥನೆ ಮಾಡ್ತೀನಿ. ಆಗ್ತಾನೆ ನಾನು ಇನ್ನೊಂದು ಹುಡುಗಿನ ಪ್ರೀತಿ ಮಾಡಕ್ ಸಾಧ್ಯ? ನನ್ನನ್ನು ಇಷ್ಟಪಡೋ ಹುಡುಗಿರಿಗೆ ನಾನು ಮಲ್ಲಿಗೆ ಹೂವು ಕೊಟ್ಟಿದ್ದೀನಿ. ಯಾಕೆಂದ್ರೆ ನನಗೆ ಅವರಲ್ಲಿ ಇಷ್ಟ ಇಲ್ದಿರೋ ವಾಸನೆ ಈ ಮಲ್ಲಿಗೆ ವಾಸನೆಯಲ್ಲಿ ಮುಚ್ಚೋಗ್ಲಿ ಅಂತ. ಲೈಫಲ್ಲಿ ನೋ ಸೆಂಟಿಮೆಂಟ್, ನೋ ಅಟ್ಯಾಚ್ಮೆಂಟ್. ಸಂಪಾದಿಸೋದು ಕಾಲ ಕಳೆಯಕ್ಕೆ, ಖರ್ಚು ಮಾಡೋದು ಸಂತೋಷಕ್ಕೆ. ಇಷ್ಟಕ್ಕೂ ನಾನು ಹೀರೋನೂ ಅಲ್ಲ, ವಿಲನೂ ಅಲ್ಲ, ಒಬ್ಬ ಸರಾಸರಿ ಭಾರತದ ಪ್ರಜೆ. ಹೆಂಗೆ ಮಿಸ್ಟರ್ ಶಿವ, ನನಗೊಂದು ಪಾಲಿಸಿ ಇದೆ. ಏನದು? ನಮ್ ಸ್ವತಂತ್ರ ಅನ್ನೋದು ಮೂಗಿನ ಕೊನೆವರೆಗೂ ಮೂಗ್ ಮುಟ್ಕೊಳ್ಳೋದಲ್ಲ. ನಾನು ಅದನ್ನ ಫಾಲೋ ಮಾಡ್ತೀನಿ, ನೀವು ಅದನ್ನ ಫಾಲೋ ಮಾಡಿದ್ರೆ ನಮ್ ಫ್ರೆಂಡ್ಶಿಪ್ ಯಾವ ತೊಂದ್ರೆನೂ ಬರೋದಿಲ್ಲ. ಸ್ವಾಮಿ, ನನ್ ಸೂರ್ಯ ಕ್ಷೇಮವಾಗಿರ್ಬೇಕು. ನನ್ಗಾದಷ್ಟು ಬೇಗ ಕೆಲಸ ಸಿಗ್ಬೇಕು. ನಾವಿಬ್ರು ಜೀವನ ಪೂರ್ತಿ ಸುಖವಾಗಿರೋಕೆ ನೀನೇ ನೆರಳಾಗಿರ್ಬೇಕು. ಈಶ್ವರಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ವಿನಾಯಕಂ ಭೂತಗಣಾದಿ ಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಸುತಂ ಶೋಕ ವಿನಾಶ ಕಾರಣಂ. ದೇವ್ರೆ, ನನ್ನ ಕಮಲಿ ಕ್ಷೇಮವಾಗಿರ್ಬೇಕು. ಆದಷ್ಟು ಬೇಗ ಅವಳು ನಾನು ಸಂಧಿಸ್ಬೇಕು. ಯಾವ ತೊಂದರೆನೂ ಇಲ್ಲದೆ ನಮ್ಮ ಮದುವೆ ಆಗ್ಬೇಕು. ಸಾರಿ, ಹೋಗಿ. ಪರವಾಗಿಲ್ಲ, ನೀವು ಹೋಗಿ. ಮಂಗಳಾಗ್ತಿ ಆಯ್ತಲ್ಲ. ಪೂಜಾರಿ, ಕುಂಕುಮ ಕೊಡಿ. ತಗೊಳ್ಳಿ. ನೀವ್ಯಾರು ನನ್ನ ಕುಂಕುಮ ಕೊಡಕ್ಕೆ? ಅಲ್ಲ, ಪೂಜಾರಿ ಅವರು ಬರ್ಲಿಲ್ವಲ್ಲ, ಅದಕ್ಕೆ. ತಗೊಳ್ಳಿ, ಪರವಾಗಿಲ್ಲ. ತಗೊಳ್ಳಲ್ಲ, ಇದು ನಿಮ್ ಕೆಲ್ಸ ಅಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮಿಸ್ಟರ್, ನಿಮ್ ಬಿಹೇವಿಯರ್ ಸ್ವಲ್ಪನೂ ಸರಿ ಇಲ್ಲ. ಬೇಕು ಅಂತ ನನ್ನ ಫಾಲೋ ಮಾಡ್ತಿದ್ದೀರಾ? ಮತ್ತೆ ಯಾವತ್ತಾದ್ರೂ ಹೀಗ್ ಮಾಡಿದ್ರೆ ಮರ್ಯಾದೆ ಇರೋಲ್ಲ. ಏಯ್, ನಡಿಗೆ. ರೇ ಕುಮಾರ್, ಬೇಗ ಲೋಡ್ ಕ್ಲಿಯರ್ ಮಾಡಿಸಿ. ಟೈಮ್ ಆಯ್ತು. ಲೋಡ್ ಮಾಡಿಸ್ತಾ ಇದೀನಿ ಸರ್. ಹಲೋ ಸೂರ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಮೇಡಮ್ ಅಂತ ಏನು ಕರಿಬೇಕಾಗಿಲ್ಲ, ಡಯಾನಾ ಅಂದ್ರೆ ಸಾಕು. ಹೌದು, ನೀವು ನನ್ನ ನೋಡಿ ಸಿಗರೇಟ್ ಯಾಕೆ ಬಿಸಾಕ್ಬಿಟ್ರಿ? ಮಾಮೂಲಾಗಿ ಸೇದ್ಬಹುದಲ್ಲ. ಐ ಆಮ್ ಸಾರಿ ಮೇಡಮ್, ಕಸ್ಟಮ್ಸ್ ಅಲ್ಲಿ ಒಂದು ಚಿಕ್ಕ ಪ್ರಾಬ್ಲಮ್ ಇದೆ. ನಾನು ಗೂಡ್ಸ್ ನ ಕ್ಲಿಯರ್ ಮಾಡಿಸ್ಬೇಕು, ಬರ್ತೀನಿ. ಮಿಸ್ ಸೂರ್ಯ, ಜೈಪುರಿಂದ ಬಂದ ಟೈಲ್ಸ್ನೆಲ್ಲ ಈ ವಾರದಲ್ಲೇ ಎಕ್ಸ್ಪೋರ್ಟ್ ಮಾಡಿ. ನೀವು ಸುಂದರವಾಗಿದ್ದೀರಾ. ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಕಸ್ಟಮ್ಸ್ ಕ್ಲಿಯರ್ ಮಾಡಿದ್ಮೇಲೆ ನಿಮ್ ಕಣ್ಣು ಮುದ್ದಾಗಿದೆ. ನೀವು ಆ ಥರ ನೋಡ್ಬೇಡಿ, ನನಗೆ ಒಂಥರ ಆಗುತ್ತೆ. ಫೈಲ್ಸ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ. ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಹಾ, ನೀವು ತುಂಬಾ ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿದ್ದೀರಾ ಅಂತ ಕೇಳ್ಪಟ್ಟೆ. ನಾನು ನಿಮಗೆ ಅಷ್ಟೇ ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿರ್ತೀನಿ. ಬನ್ನಿ ಸೂರ್ಯ, ಇವತ್ ರಾತ್ರಿ 7 ಗಂಟೆಗೆ ನೀವು ನಮ್ಮನೆಗೆ ಡಿನ್ನರ್ಗೆ ಬರ್ತಾ ಇದ್ದೀರಾ. ಹಾ, ಬರ್ಲಿಲ್ಲ ಅನ್ಕೊಳ್ಳಿ, ಏನಿಲ್ಲ, ನಾನ್ ಸ್ವಲ್ಪ ವಿಷಯ ತಗೊಳ್ತೀನಿ. ದಟ್ಸ್ ಆಲ್.
ವೆಲ್ಕಮ್ ಸೂರ್ಯ, ವೆಲ್ಕಮ್. ಕೂತ್ಕೊಳ್ಳಿ. ನೀವು ಸಿಗರೆಟ್ ಸೇರ್ತೀರಾ ಅಂತ ನನಗೆ ಗೊತ್ತು, ಅದಕ್ಕೆ ನಾನೇ ಕೊಂಡ್ಕೊಂಡು ಬಂದೆ. ಇಷ್ಟ ಆಯ್ತಾ? ಆಸ್ಟ್ರೇ. 1 ಮಿನಿಟ್. ಸೂರ್ಯ, ನೀವು ಸೇದು ಸಿಗರೇಟ್ ನನ್ಗೆ ಹಿಡ್ಸೋಲ್ಲ. ಹಾ, ಹಾಗೆ ಅಂತ ಸಿಗರೇಟ್ ಬಿಟ್ಬಿಡ್ಬೇಡಿ. ದಟ್ ಈಸ್ ಮ್ಯಾನ್ಲಿನೆಸ್. ಐ ಲೈಕ್ ಇಟ್. ಈ ಸಿಗರೇಟ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದೆ. ನೀವು ಸೆಲೆಕ್ಟ್ ಮಾಡಿ ಸೇದ್ ನೋಡಿ. ಏನಾಯ್ತು ಸೂರ್ಯ? ನನಗಿದ್ರಲ್ಲಿ ಯಾವುದೂ ಹಿಡಿಸ್ಲಿಲ್ಲ. ಯಾವುದೋ ಒಂದು ಹಿಡಿಸ್ಲೇಬೇಕು, ಅದರಿಂದ ತೃಪ್ತಿ ಪಡ್ಬೇಕು ಸೂರ್ಯ. ನನ್ನ ನೋಡಿ, ಇಷ್ಟು ದಿವಸ ಯಾರನ್ನೂ ಇಷ್ಟಪಡದೆ ಇದ್ದವಳು ಇವತ್ತು ನಿಮ್ಮನ್ನು ಇಷ್ಟಪಟ್ಟಿದ್ದೀನಲ್ಲ, ಹಾಗೆ ಐ ಆಮ್ ಹ್ಯಾಪಿ ಸೂರ್ಯ, ವೆರಿ ಹ್ಯಾಪಿ. ಅದು ನಿಮ್ ತಪ್ಪು ಮೇಡಮ್. ವಾಟ್ ಯು ಮೀನ್? ನಾನು ಹುಡುಗಿರನ್ನ ಪ್ರೀತಿಸ್ತೀನಿ, ಆದ್ರೆ ಆ ಪ್ರೀತಿ ಸೋಲ್ಬೇಕು ಅಂತ ಸಿನ್ಸಿಯರ್ ಆಗಿ ದೇವ್ರ ಹತ್ರ ಬೇಡ್ಕೋತೀನಿ. ಆಗ್ತಾನೆ ನಾನು ಮತ್ತೊಂದು ಹುಡುಗಿನ ಪ್ರೀತಿಸ್ಬೋದು. ನನ್ನನ್ನು ಇಷ್ಟಪಡೋ ಹುಡುಗಿರಿಗೆ ನಾನು ಮಲ್ಲಿಗೆ ಹೂವು ಕೊಡಿಸ್ತೀನಿ. ಯಾಕೆಂದ್ರೆ ನನಗೆ ಅವರಲ್ಲಿ ಇಷ್ಟ ಅಲ್ದಿರೋ ವಾಸನೆ ಆ ಮಲ್ಲಿಗೆ ಹೂವು ವಾಸನೆಯಲ್ಲಿ ಮುಚ್ಚೋಗ್ಲಿ ಅಂತ. ಇದಕ್ಕೆಲ್ಲ ಓಕೆ ಅಂದ್ರೆ ಕಾರ್ ಕಳಿಸಿ, ಮಲ್ಲಿಗೆ ಹೂವು ಸಮೇತ ಬರ್ತೀನಿ. ಶಿವ. ಎಸ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನನ್ಗ್ಯಾಕೆ ಮೇಡಮ್ ಥ್ಯಾಂಕ್ಸ್? ಸೂರ್ಯ ತುಂಬಾ ಒಳ್ಳೆಯವನು. ಒಬ್ಬ ಒಳ್ಳೆಯವನು ಅಂದಿದ್ದಕ್ಕೆ ನನಗೆ ಥ್ಯಾಂಕ್ಸಾ? ಶಿವ ಮೇಡಮ್, ಸೂರ್ಯನ್ ಇಲ್ಲಿ ಬರೋಕ್ ಹೇಳಿ ಪ್ಲೀಸ್. ಓಕೆ ಮೇಡಮ್. ಮೇಡಮ್, ಸೂರ್ಯ ಎಲ್ಲೇ ಬರ್ತಾ ಇದ್ದಾರೆ. ಗುಡ್ ಈವ್ನಿಂಗ್. ಹಲೋ ಮಿಸ್ಟರ್ ಸೂರ್ಯ, ಐ ಆಮ್ ಸಾರಿ. ಯಾಕೆ ಸಾರಿ ಹೇಳ್ತಿದ್ಯಾ? ಹೋಗಿ ಗೊತ್ತಾತೆ. ಗುಡ್ ಈವ್ನಿಂಗ್ ಮೇಡಮ್. ಬನ್ನಿ ಸಾರ್. ನಾನು ಹುಡುಗಿರ್ನ ಪ್ರೀತಿಸ್ತೀನಿ, ಬಟ್ ಆ ಪ್ರೀತಿ ಸೋಲ್ಬೇಕು ಅಂತ ದೇವ್ರ ಹತ್ರ ಸಿನ್ಸಿಯರ್ ಆಗಿ ಬೇಡ್ಕೋತೀನಿ. ಆಗ್ತಾನೆ ನಾನು ಮತ್ತೊಂದು ಹುಡುಗಿನ ಪ್ರೀತಿಸಬಹುದು ಅಲ್ವಾ ಸರ್? ಇಂಥ ಡೈಲಾಗ್ಸ್ ನ ಸಾಲ ತಗೊಂಡು ನನ್ನ ಹತ್ರ ಮಾತಾಡಿದ್ರೆ ನಾನು ಮೋಸ ಹೋಗ್ತೀನಿ ಅಂತ ಅನ್ಕೊಂಡ್ರಾ ಸೂರ್ಯ? ನಾನೊಂದ್ ಸೆಲೆಕ್ಟ್ ಮಾಡಿದ್ರೆ ಅದು ಯಾವತ್ತೂ ತಪ್ಪಾಗಲ್ಲ. ಈ ಸಾರಿ ತಪ್ತೀರಾ? ನೆವರ್. ನೀವು ನನ್ನಿಂದ ತಪ್ಪಿಸ್ಕೊಡೋಕೆ ಸಾಧ್ಯನೇ ಇಲ್ಲ. ನಾನು ಸೂರ್ಯನ ನುಂಗಿ ತೋರಿಸ್ತೀನಿ. ಹುಷಾರಾಗಿರಿ, ಗಂಟ್ಲಲ್ಲಿ ಸಿಕ್ಕಾಕೋಬಹುದು. ಎಕ್ಸ್ಕ್ಯೂಸ್ ಮೇಡಮ್, ಅನ್ಲೋಡ್ ಆಗೋದು ಸ್ವಲ್ಪ ನಿಧಾನ ಆಗತ್ತೆ, ಬೇಕಾದ್ರೆ ನೀವು ಹೊರಡ್ಬೋದು. ಸೂರ್ಯ, ಕಾರ್ ತೆಗೀರಿ. ನನಗೆ ಡ್ರೈವಿಂಗ್ ಬರೋದಿಲ್ಲ ಮೇಡಮ್.
ನಿನ್ನವನು. ನೀನು ಕೊಬ್ಬು ಜಾಸ್ತಿ ಕಣೆ. ನೀನು ಯಾವಾಗ್ಲೂ ಮೂಡಿಯಾಗಿರ್ತೀಯ, ಅವನು ಯಾವಾಗ್ಲೂ ಮೂಡಿಯಾಗಿರ್ತಾನೆ. ನೀವಿಬ್ರು ಲವ್ ಮಾಡಿದ್ರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಬೇಕಾದ್ರೆ ನೀನೇ ಲವ್ ಮಾಡು. ಹಾ, ನಾನೇ ಲವ್ ಮಾಡ್ಬೋದಾಗಿತ್ತು, ಆದ್ರೆ ನನಗೋಸ್ಕರ ನನ್ನ ಅತ್ತೆ ಮಗ ಕಾಯ್ತಾ ಇದ್ದಾನೆ. ಸೂರ್ಯ, ನೀನ್ ಹಂಗೇ ತಿರುಗಿ ಸೈಡಲ್ಲಿ ನೋಡು. ನಿನ್ನ ಮನ್ಸಿಗಿಡಿಸೋ ಒಬ್ಳು ಸರಾಸರಿ ಭಾರತ ನಾರಿ. ನನಗೆ ಇಡಿಸ್ಲಿಲ್ಲ. ಇಡಿಸ್ಲಿಲ್ವಾ? ಅಯ್ಯೋ, ನಾನು ಮಾತಾಡದೆ ಮದುವೆ ಮಾಡ್ಕೋಬೇಕು ಅನಿಸ್ತಾ ಇದೆ. ಧೈರ್ಯವಾಗಿ ಮದುವೆ ಮಾಡ್ಕೋ. ಆದ್ರೆ ಸ್ಟೆಫಿಗ್ರಾಫ್ ಮಾದರಿ ಶೀಟ್ ಗತಿ. ಅವರೆಲ್ಲ ಲವ್ ಮಾಡಕ್ಕೆ, ಇವರೆಲ್ಲ ಸಂಸಾರ ಮಾಡಕ್ಕೆ. ಎಕ್ಸ್ಕ್ಯೂಸ್ ಮೀ. ಎಸ್. ಏನ್ ಸೂರ್ಯ ಯೋಚನೆ ಮಾಡ್ತಾ ಇದ್ಯಾ? ಒಬ್ಬ ಸರಾಸರಿ ಇಂಡಿಯನ್ ವೀರನ ಮೆಂಟಾಲಿಟಿನೇ ನಂದು ಕೂಡ. ಹೆಂಡತಿ ಹೋಮ್ಲಿ ಆಗಿರ್ಬೇಕು, ಮೆಗ್ದವರೆಲ್ಲ ಸೆಕ್ಸಿ ಆಗಿರ್ಬೇಕು. ಹಾಗಾದ್ರೆ ನೀನೇ ಮದುವೆ ಮಾಡ್ಕೋ, ಹೋಗಿ ಐ ಲವ್ ಯು ಅಂತ ಹೇಳು. ಹೇಳ್ಬಿಡ್ಲಾ? ಏನೋ ಶಿವ, ನಿನ್ ಮಿಸ್ಸಸ್ ಮಿಸ್ ಆಗೋದ್ಲು. ನನ್ನ ಮಿಸ್ಸಸ್ ಆಗ್ಬೇಕು ಅಂತ ನಾನು ಹಣೆನಲ್ಲಿ ಬರ್ದಿತ್ತು ಅಂದ್ರೆ ಯಾವುದೇ ಪರಿಸ್ಥಿತಿನಲ್ಲೂ ಮಿಸ್ ಆಗ ಸಾಧ್ಯನೇ ಇಲ್ಲ. ಹೇಳಿ. ಹಾ, ಓಕೆ ಓಕೆ, ಯಾ, ಐ ಸೆಂಡ್ ಇಟ್. ಹಾ, ಎಸ್ ಮೇಡಮ್, ಏನ್ ಬೇಕು? ನೀವು ಬೇಕು. ಮಿಸ್ಟರ್ ಸೂರ್ಯ, ಆರ್ಡರ್ಸ್ನ ಕ್ಲಿಯರ್ ಮಾಡಿ ಡೀಟೇಲ್ಸ್ ತಗೊಂಡು ನೀವು ಇವತ್ತು ರಾತ್ರಿ ಫ್ಯಾಕ್ಟ್ರಿ ಟೆರೆಸ್ಗೆ ಬನ್ನಿ. ಕಾಯ್ತಾ ಇರ್ತೀನಿ. ಇಟ್ ಇಸ್ ಅಫಿಷಿಯಲ್. ಮಿಸ್ ಮಾಡಬೇಡಿ. ನೀವು ಮಿಸ್ ಆಗಲ್ಲ ತಾನೆ? ಸೂರ್ಯನಿಗೆ ಮಿಸ್ಸಸ್ ಆದ್ಮೇಲೆ ನಾನು ಮಿಸ್ ಆಗೋದು. ಅಂಡರ್ಸ್ಟ್ಯಾಂಡ್? ಯಾಕೆ ಟೆನ್ಷನ್? ಮೇಡಮ್ ಏನೋ ಅಫಿಷಿಯಲ್ ಕೆಲಸ ಇದೆ, ಫ್ಯಾಕ್ಟ್ರಿಗೆ ಬಾ ಅಂತ ಹೇಳಿದ್ರು. ಬಸ್ ಬೇರೆ ಬಂದಿಲ್ಲ, ರೂಮ್ಗೆ ಹೋಗಿ ಫ್ರೆಶ್ ಆಗಿ ಹೋಗ್ಬೇಕು. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಆಟೋಲ್ ಹೋಗ್ಬಿಡದ? ಹಂಗಂತ್ಯ? ಕೂತ್ಕೋ. ಏ ಶಿವ, ಹತ್ತು ಬಾರೋ. ಇಲ್ಲ, ನೀವು ಹೋಗ್ತಾ ಇರು, ನಾನು ಹಿಂದೆ ಬರ್ತೀನಿ. ಯಾಕೆ? ಅವತ್ತು ಮಿಸ್ ಆದ್ಲಲ್ಲ ನನ್ನ ಫ್ಯೂಚರ್ ಮಿಸ್ಸಸ್, ಬರ್ತಾ ಇದ್ದಾಳೆ ನೋಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರ್ಲಾ? ನಡಿಯಪ್ಪ. ನಮಸ್ಕಾರ ರೀ. ಯಾರು ನೀವು? ನಾವ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ನೀವು ಕುದುರೆ ಮುಕ್ತವ್ರ? ಅಲ್ಲ, ನಮ್ಮ ಸ್ವಂತೂರು ಜಡೆ ಮಾಯ್ಸಂದ್ರ, ಕೆಲಸ ಮಾಡ್ತಾರೆ ಬೆಂಗಳೂರು ಭೀಮ್ಸಂದ್ರ. ನಮ್ಮ ಫಾದರು ರಿಟೈರ್ಡ್ ತಹಸೀಲ್ದಾರು, ಮದರು ಸ್ಕೂಲ್ ಟೀಚರು. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಾಯ್ತು. ಏನು? ಏನಿಲ್ಲ, ಮೊನ್ನೆ 276 ಬಸ್ಸಲ್ಲಿ ನಿಮ್ಮನ್ನ ನೋಡ್ದೆ. ಮಾತಾಡ್ಸೋಣ ಅನ್ನೋದ್ರಲ್ಲಿ 2 minutes ಅಲ್ಲಿ ಮಿಸ್ ಆಗ್ಬಿಟ್ರಿ. ಏನ್ ಮಾತಾಡ್ಬೇಕಾಗಿತ್ತು? ನೀವು ಒಪ್ಪೋದಾದ್ರೆ ನಮ್ಮ ತಂದೆ ತಾಯಿನ ಕರ್ಕೊಂಬಂದು ನಿಮ್ ತಂದೆ ತಾಯಿ ಜೊತೆ ಮಾತಾಡಿಸಿ ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋಣ ಅಂತ. ಏನ್ರಿ ಬಸ್ ಸ್ಟಾಪ್ ಅಲ್ಲಿ ಗಲಾಟೆ ಮಾಡ್ತಿದ್ದೀರಾ? ನಿಮ್ಮನ್ನ ಸಿನ್ಸಿಯರ್ ಮದುವೆ ಮಾಡ್ಕೋಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅಡ್ರೆಸ್ ಪ್ಲೀಸ್. ಅಡ್ರೆಸ್ ಎಲ್ಲ ಕೊಡಕ್ಕಾಗಲ್ಲ. ನಿಮ್ದು ಕುದುರೆ ಮುಖ ಅಂದ್ಮೇಲೆ ಅಡ್ರೆಸ್ ಹುಡುಕೋದು ದೊಡ್ಡ ವಿಚಾರ ಅಲ್ಲ ಬಿಡಿ. ಈಗ್ಲೇ ನಮ್ ತಂದೆ ತಾಯಿನ ಕುದುರೆ ಮುಖ ಕರ್ಕೊಂಡೋಗಿ ನಿಮ್ ತಂದೆ ತಾಯಿ ಜೊತೆ ಮಾತಾಡಿಸಿ ಮದುವೆ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಬರಲಾ? ಒಂದ್ ನಿಮಿಷ. ನೀವು ಜೊತೆಲಿ ಬರ್ತೀರಾ? ಯಾಕೆ ಅನಾವಶ್ಯಕವಾಗಿ ತಲೆ ತಿಂತೀರಾ? ಇದು ಒಳ್ಳೆ ಕತೆ ಆಯ್ತಲ್ಲ, ಮದುವೆ ಮಾಡ್ಕೋತೀರಿ ತಲೆ ತಿಂತೀರಿ ಅಂತೀರಲ್ಲ. ಇಲ್ಲಿ ನೋಡಿ, ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸಿದ್ದೀನಿ. ಪ್ರೀತಿಸ್ರಿ? ಯಾರು ಬೇಡ ಅಂದ್ರು? ಅವ್ರನ್ನ ಪ್ರೀತಿಸಿ ನಮ್ಮನ್ನ ಮದುವೆ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಕಾಲದಲ್ಲಿ ಎಲ್ಲ ಹುಡುಗರು ಹಂಗೆ ತಾನೆ. ಲುಕ್, ನಾನು ಎಲ್ಲ ಹುಡುಗಿರ್ತಾರ ಅಲ್ಲ, ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ಮದುವೆ ಆಗೋಕೆ. ನಾವು ಒಬ್ಬರನ್ನೊಬ್ಬರು ನೋಡ್ದೇನೆ ಪ್ರೀತಿಸ್ತಿದೀವಿ. ಪ್ಲೀಸ್ ನನ್ನ ಡಿಸ್ಟರ್ಬ್ ಮಾಡಿ. ನನ್ನ ತಲೆ ತಿಂತ್ಯಾ ಅನ್ಬಿಟ್ಟು ನೀವು ನನ್ನ ತಲೆ ತಿಂತಾ ಇದ್ರಲ್ರಿ. ಅಲ್ಲ, ನಿಮ್ಮಂತ ಹೆಣ್ಮಕ್ಳನ್ನ ಮ್ಯೂಸಿಯಂ ಗ್ಲಾಸ್ ಬಾಕ್ಸ್ ನಲ್ಲಿ ಇಟ್ಟು ಕಾಸು ಕೊಟ್ಟು ನೋಡ್ಬೇಕು ಹೊರತು ಮದುವೆ ಮಾಡ್ಕೊಂಡು ಸಂಸಾರ ಮಾಡಕ್ಕಾಗಲ್ಲ. ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು. ಯಾಕಾ ನಾ ಬರ್ಲಾ?
ಸಾರಿ ಸೂರ್ಯ, ಸಾರಿ. ತುಂಬಾ ಹೊತ್ತು ಕಾಯಿಸ್ಬಿಟ್ನಾ? ಪರವಾಗಿಲ್ಲ, ಹೇಳಿ. ಒಬ್ರಿಗೋಸ್ಕರ ತುಂಬಾ ಹೊತ್ತು ವೇಟ್ ಮಾಡಿದ್ರೆ ಅವ್ರ ಮೇಲೆ ಲವ್ ಇದೆ ಅಂತ ಅರ್ಥ ಅಲ್ವಾ? ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಲೇಟ್ ಆಗಿ ಬಂದ್ರೆ ಅದಕ್ಕೋಸ್ಕರ ಕಾಯ್ತೀವಿ. ಹಾಗಂತ ಅದನ್ನ ಲವ್ ಮಾಡಕ್ಕಾಗತ್ತಾ? ನೀವು ತುಂಬಾ ವಿಚಿತ್ರವಾಗಿ ಮಾತಾಡ್ತೀರಾ. ಅದು ನಿಮ್ಮ ಹತ್ರ ಮಾತ್ರ. ನಾನ್ ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಫಿಷಿಯಲ್ ಅಂತ ಹೇಳಿದ್ರಿ? ನೋ, ಇಟ್ ಈಸ್ ಅನ್ಅಫಿಷಿಯಲ್. I like it, Surya. I like it very much. ಅನ್ಅಫಿಷಿಯಲ್ ಆಗಿ ನಾವು ಮಾತಾಡ್ಬೇಕು ಅಂದ್ರಲ್ಲ, ಮಾತಾಡಿ. ಒಂದ್ ಪೇಪರ್ ತಗೊಳ್ಳಿ. ನಾನು ಹೇಳೋದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ. ಆಡಿಟರ್ ಕನೆಕ್ಟ್ ಮಾಡಿ. ನಾನು ಡಯಾನ ಮಾತಾಡ್ತಿರೋದು. ಸರ್, ನಾನು ಕೇಳಿದಕ್ಕೆಲ್ಲ ಎಸ್ಟಿಮೇಷನ್ ಕೊಡಿ. ಗಾಂಧಿನಗರದ ಬಂಗ್ಲೋ 3 crores 75 lakhs. ಓಕೆ ಸರ್, ನಾನಿರೋ ಬಂಗ್ಲಾ 2 crores 40 lakhs. ಊಟಿ ಬಂಗ್ಲೋ 1 crore 75 lakhs. ಓಕೆ. ಶೇರ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್, ಎಕ್ಸ್ಪೋರ್ಟ್, ಎಕ್ಸೆಟ್ರಾ ಎಕ್ಸೆಟ್ರಾ 12 crores. ನೋ ಡೌನ್. ಓಕೆ ಸರ್. ಸೂರ್ಯ, ಟೋಟಲ್ ಎಷ್ಟಾಯ್ತು? 19 crores 85 lakhs. ಇಷ್ಟ ಆಸ್ತಿಗೆ ನಾನೇ ಹಕ್ಕದಾರಳು. ನನ್ನ ನೀವು ಮದುವೆ ಮಾಡ್ಕೊಂಡ್ರೆ... ಏನ್ ರೇಟ್ ಮಾತಾಡ್ತಾ ಇದ್ದೀರಾ? ಸೂರ್ಯ, ಇಲ್ಲಿ ಸ್ವಲ್ಪ ಕೈ ಇಡಿ ಪ್ಲೀಸ್. ಈ ಕೈ ತೆಗಿರಿ. ನಾನ್ ನಿಮ್ಮನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ನಾನು ಇವತ್ತಿನವರೆಗೂ ಈ ತರ ಯಾವತ್ತೂ ಇದ್ದವಳಲ್ಲ. ಈಗ ನನ್ಗೇನಾಗಿದೆ? ನನಗಂದ ಇಲ್ವಾ? ಚಂದ ಇಲ್ವಾ? ನನ್ನಲ್ಲಿ ಆಕರ್ಷಣೆ ಇಲ್ವಾ? ನನಗೇನ್ ಕಮ್ಮಿ ಆಗಿದೆ? ಸೂರ್ಯ, ನೀವು ನನ್ನ ಪ್ರೀತಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು ಹೇಳಿ ಸೂರ್ಯ, ಪ್ಲೀಸ್ ಟೆಲ್ ಮಿ ಸೂರ್ಯ. ನಾನು ಆಲ್ರೆಡಿ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಸುಳ್ಳು ಸುಳ್ಳು, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನಗ್ ಮೋಸ ಮಾಡೋಕ್ಕಾಗಲ್ಲ. ಅವತ್ತು ಕೆಟ್ಟವನ್ ತರ ನಡ್ಸಿದ್ರೆ ಇವತ್ತು ಲವ್ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಐ ಡೋಂಟ್ ಬಿಲೀವ್ ಇಟ್. ಐ ಡೋಂಟ್ ಬಿಲೀವ್ ಇಟ್. ಸೂರ್ಯ, ನನಗ್ ನಿಮ್ಮ ಹುಚ್ಚಿಡ್ತಿದೆ. ನನ್ ಕೆಲಸ ಮಾಡೋಕ್ಕಾಗ್ತಿಲ್ಲ, ಊಟ ಸೇರ್ತಿಲ್ಲ, ನಿದ್ರೆ ಬರ್ತಿಲ್ಲ. ಸೂರ್ಯ, ನನ್ ಶೀಲದ ಬಗ್ಗೆ ನಿಮ್ಗೆ ಅನುಮಾನ ಏನಾದ್ರೂ ಇದ್ರೆ ಡಾಕ್ಟರ್ ಹತ್ರ ನನ್ ಕರ್ಕೊಂಡು ಹೋಗಿ ನನ್ ವರ್ಜಿನಿಟಿ ಚೆಕ್ ಮಾಡಿಸಿ. ನಾನು ನಿಮ್ಮನ್ನ ಇಷ್ಟಪಡ್ತೀನಿ, ಆದ್ರೆ ಪ್ರೀತಿಸಕ್ಕಾಗಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನನ್ ಸಾಯಿಸ್ಬಿಡಿ. ಎಸ್, ಯು ಕಿಲ್ ಮೀ. ನಾನ್ ಸತ್ರೇನೆ ನನಗ್ ನೆಮ್ಮದಿ. ನಿಮ್ಮನ್ ಬಿಟ್ಟು ಬದುಕೋಕ್ಕಾಗಲ್ಲ ಸೂರ್ಯ. ನಾನ್ ಸತ್ತೋದ್ರೆ, ಈ ನಿಮಿಷನೇ ಸತ್ತೋದ್ರೆ, ಇಲ್ಲಿಂದ ಕೆಳಗಾರ ಸತ್ತೋದ್ರೆ, ಎಸ್, ಐ ವಿಲ್ ಡೂ ಇಟ್. ಐ ವಿಲ್ ಡೂ ಇಟ್. ಮೇಡಮ್, ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್. ಸಾಕು ಸೂರ್ಯ, ಈ ಟಚ್ ಸಾಕು. ಎಂದೋ ಒಂದಿನ ಪೂರ್ತಿಯಾಗಿ ನನ್ನನ್ನು ಮುಟ್ತೀರಾ ಅನ್ನೋ ನಂಬಿಕೆ ನನಗ್ ಬಂತು. ನಾನಿವತ್ತು ಹಾಯಾಗಿ ಮಲ್ಕೋತೀನಿ. ಗುಡ್ ನೈಟ್ ಸೂರ್ಯ, ಗುಡ್ ನೈಟ್. ಕಮಲಿ, ನೀನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ. ಅದು ತಪ್ಪು ಅಂತ ಈಗ ಗೊತ್ತಾಯ್ತು. ನಿನ್ನನ್ನು ಅರ್ಥ ಮಾಡ್ಕೊಳಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಹಾಗಂತೀಯ?
ನೀನ್ ಮೊದಲ ತರಾನೇ ಇಲ್ಲ ಕಣೆ. ಸಂಬಂಧ ಇಲ್ದಿರೋ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತೀಯಾ? ಯಾರೋ ಗೊತ್ತಿಲ್ದಿರೋ ವ್ಯಕ್ತಿ ಹತ್ರ ಸಿರಿ ಅಂತ ಸಿಡುಕ್ತೀಯಾ? ಮೊನ್ನೆ ದೇವಸ್ಥಾನದಲ್ಲೂ ಗಲಾಟೆ ಮಾಡ್ಕೊಂಡೆ. ನಾನ್ ಬೇಕು ಅಂತಾನೆ ಹಾಗೆ ಮಾಡ್ದೆ. ಯಾಕೆ? ಅವನ್ನ ನೋಡ್ದಾಗ್ಲಿಲ್ಲ ನನಗೆ ಗೊತ್ತಿಲ್ದೆ ನನ್ ಮನಸ್ಸು ಸ್ವಾಧೀನ ತಪ್ಪೋಗ್ತಿತ್ತು. ಎಲ್ಲಿ ನಾನು ಅವನ್ನ ಲವ್ ಮಾಡ್ಬಿಡ್ತೀನೋ ಅಂತ ಭಯ. ಅದಕ್ಕೆ ನಿನ್ ಮನಸ್ಸಾದ್ರ ಉದ್ವೇಗ ಬಂದ್ರೆ ಅವನ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳ್ಬಿಡ್ಬೋದಲ್ಲ. ನೀನೇ ಯಾಕೆ ವಂಚನೆ ಮಾಡ್ಕೊಳ್ತೀಯಾ? ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಯಾರನ್ನೇ? ಸೂರ್ಯ. ಓ, ನಿನ್ ಬ್ಯಾಗು ಸರ್ಟಿಫಿಕೇಟ್ನೆಲ್ಲ ಕಳ್ಸಿದ್ನಲ್ಲ ಅವನ್ನ? ಎಲ್ಲಾರ ಪ್ರೀತಿ ಕಣ್ಣಲ್ಲಿ ಆರಂಭ ಆಗಿ ಹೃದಯದಲ್ಲಿ ಸೇರ್ಕೊಂಡ್ರೆ ನಮ್ ಪ್ರೀತಿ ಹೃದಯದಿಂದ ಶುರುವಾಗಿ ಕಣ್ಣಲ್ಲಿ ಸೇರ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದೇಗೆ? ನಾವೊಬ್ಬರನ್ನೊಬ್ರು ನೋಡ್ಕೊಳ್ತೇನೆ ಪ್ರೀತಿಸ್ತಾ ಇದ್ದೀವಿ. ಅದಕ್ಕೆ ಅಮ್ಮವರು ಈ ನಡುವೆ ಅದೊಂಥರ ಇರುವುದು. ಅರೆ, ಟೈಮ್ ಆಯ್ತು. ಇನ್ ಪ್ರೀತಿ ಗೆಲ್ಲಿ ಅಂತ ನಾನ್ ಮನ್ಸಾರ ಬಯಸ್ತೀನಿ. ಥ್ಯಾಂಕ್ಸ್. ಬಾಯ್. ಬಾಯ್. ಶಿವ, ಈ ಲೆಟ್ರು ಪೇಜರ್ನ ಮೇಡಮ್ ಹತ್ರ ಕೊಟ್ಬಿಡು. ಏನ್ ಲೆಟರ್ ಇದು? ರೆಸಿಗ್ನೇಷನ್. ನಿನಗೇನು ಉಚ್ಕಿಚಿಡಿದ್ಯಾ? ಶಿವ, ನಿನಗೆ ಗೊತ್ತು ನಾನು ಸ್ವಾತಂತ್ರ್ಯ. ಗೊತ್ತು. ನೀನೇ ಹೇಳ್ತಾ ಇದ್ದಿಲ್ಲ ಸ್ವತಂತ್ರ ಅನ್ನೋದು ಮೂಗಿನ ಕೊನೆವರೆಗೂ ಮಾತ್ರ, ಮೂಗ್ ಮುಟ್ಟೋರ್ಗೂ ಅಲ್ಲ ಅಂತ. ಸೂರ್ಯ, ನೀನೇನೇ ಹೇಳು, ತಪ್ಪು ಮಾಡ್ತಾ ಇದೀಯಾ. ನಾನು ಸರಿಯಾಗೇ ಮಾಡ್ತಿದ್ದೀನಿ. ನೋಡು, ಆಸ್ ಎ ಗುಡ್ ಫ್ರೆಂಡ್ ನಾನು ನಿನ್ಗೊಂದು ಅಡ್ವೈಸ್ ಮಾಡ್ತೀನಿ. ನೀನು ಯಾವುದೋ ಸಮಸ್ಯೆನ ಮನಸ್ಸಿನಲ್ಲಿ ಇಟ್ಕೊಂಡು ಅನಾವಶ್ಯವಾಗಿ ಕೊರಗ್ತಾ ಇದೆಯಾ, ಮೊದಲು ಅದನ್ನ ರೆಕ್ಟಿಫೈ ಮಾಡ್ಕೊ. ಆಗ್ಲೇ ನಿಂಗೆ ಒಳ್ಳೇದಾಗೋದು. ಸರಿ, ನಾನು ಬರ್ಲಾ? ಅಂದ್ರೆ ಇದನ್ನ ಕೊಟ್ಬಿಡು ಅಂತ್ಯಾ? ಕೊಟ್ಬಿಡು, ಬರ್ತೀನಿ. ಸರ್, ಎಲ್ಲಿಗೆ ಸರ್ ಹೋಗ್ತಿದ್ದೀರಾ? ಗೊತ್ತಿಲ್ಲ. ಗೊತ್ತಿಲ್ಲ? ಏನ್ ಸರ್, ಅವತ್ತು ನಮ್ಮಿಬ್ರು ಪರಿಚಯ ಆದ ದಿವಸನೂ ನೀವು ಇದೇ ಮಾತು ಹೇಳಿದ್ರಿ. ಇವತ್ತು ನೀವು ಅದೇ ಮಾತು ಹೇಳ್ತಿದ್ದೀರಾ. ಆವತ್ತು ಊರು ಹೊಸ್ದು, ಕೆಲ್ಸಕ್ಕೆ ಜಾಯ್ನ್ ಆಗಬೇಕು ಅಂತ ಬಂದೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಇವತ್ತು ಊರು ಹಳೇದು, ಕೆಲಸ ರಿಸೈನ್ ಮಾಡಿ ಬರ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್, ನಾನು ಇರ್ಬೇಕಾದ್ರೆ ನೀವು ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅದೇ ಮನೆ ಇದೆ, ಅದೇ ಮನಸ್ಸಿದೆ. ಬನ್ನಿ ಸರ್, ಹೋಗೋಣ. ಬನ್ನಿ ಸರ್, ಹೋಗೋಣ. ಹೌದು, ಕೆಲಸ ಆಗ್ಬಿಟ್ರಿ? ನೋಡಿ ಸರ್, ನಿಮ್ಮ ಮನಸ್ಸಿನಲ್ಲಿರೋದನ್ನ ಯಾರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಹಗುರ ಆಗುತ್ತೆ. ನಿಮಗೆ ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬೇಡ ಬಿಡಿ ಸರ್. ಛೇ, ಹಾಗೇನಿಲ್ಲ. ಹಾಗಾದ್ರೆ ಏನಾಯ್ತು ನನ್ನ ಹತ್ರ ಹೇಳಿ. ಹೇಳ್ತೀನಿ. ಮಿಸ್ಟರ್ ರಮೇಶ್. ಎಸ್ ಮೇಡಮ್. ಯಾರ್ದಿ ಲೆಟರ್? ಮಿಸ್ಟರ್ ಸೂರ್ಯ ಅವ್ರದ್ದು ಮೇಡಮ್. ಜೈಪುರದಿಂದ ರೀಡೈರೆಕ್ಟ್ ಆಗಿ ಬಂದಿದೆ. ಕಮಲಿ, ಕುದುರೆ ಮುಖ್. ನನ್ಗ್ಯಾಕೋ ನಿನ್ ಭವಿಷ್ಯನ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಕಣೆ. ನನ್ ಗಂಡನ್ನೇ ನಾನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಯಾರ್ಯಾರ ಮನ್ಸಿನಲ್ಲಿ ಏನೇನಿದೆಯೋ ಏನೋ. ನಿನ್ ಮನ್ಸಿನಲ್ಲಿರೋನಾದ್ರೂ ನಿಂಗೊಂದು ಒಳ್ಳೆ ಬಾಳನ್ ಕೊಡ್ಲಿ ಅಂತ ಆ ಭಗವಂತನ್ ಬೇಡ್ಕೋತೀನಿ. ಆದಷ್ಟು ಬೇಗ ಸೂರ್ಯನ ಕುದುರೆ ಮುಖಕ್ಕೆ ಬರಕ್ ಹೇಳು. ಕಮ್ಲಿ, ಏನು ಉತ್ತರನೇ ಇಲ್ಲ? ಇವತ್ತು ಸೂರ್ಯ ಅವರಿಂದ ಇನ್ನೊಂದು ಪತ್ರ ಬಂದಿದೆ. ಅವ್ರ ಕೆಲಸ ಬಿಟ್ಬಿಟ್ರಂತೆ. ಬೇರೆ ಕಡೆ ಕೆಲಸ ಸಿಕ್ಕಿದ್ಮೇಲೆ ಕಾಗ್ದ ಬರೀತೀನಿ ಅಂತ ಬರ್ತಿದ್ದಾರೆ. ನಿನ್ ಬಾಳ್ಗೊಂದು ದಾರಿ ಸಿಕ್ತು ಅನ್ಕೊಂಡೆ.
ಆದ್ರೆ ಅದ್ ಸಿಗದೆ ಹೋಗುತ್ತೇನೋ ಅಂತ ಈಗ ಭಯ ಆಗ್ತಿದೆ. ಇಂಟರ್ವ್ಯೂ ಏನಾಯ್ತು? ಮಾಮೂಲೆ ರಿಪ್ಲೈ ಪೋಸ್ಟ್ನಲ್ಲಿ ಬರುತ್ತೆ. ಗೆಳೆಯ, ನಾನು ನಿನ್ನ ಸಂಪಾದನೆ ಎಷ್ಟು ದಿವಸ ಅಂತ ಬದುಕಿರೋದು. ನನಗೂ ಡ್ರೈವಿಂಗ್ ಬರುತ್ತೆ, ಲೈಸೆನ್ಸ್ ಇದೆ. ದಯವಿಟ್ಟು ಒಂದು ಆಟೋ ಕೊಡಿಸ್ತೀಯಾ? ಶಬಾಷ್ ಗೆಳೆಯ, ನೀ ತುಂಬಾ ಪ್ರಾಕ್ಟಿಕಲ್ ಗೆಳೆಯ. ನಾಳೆನೇ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ಸ್. ರೀ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಿನ್ ತಂಗಿಗೆ ಮತ್ತೆ ಯಾವ್ದಾರು ಇಂಟರ್ವ್ಯೂ ಬಂದಿದ್ಯಾ? ಅದಲ್ಲ ರೀ, ಸೂರ್ಯ ಅನ್ನೋ ಹುಡ್ಗ ಪ್ರೀತಿ ಅಂದ್ಕೋತೀನಿ. ನೀವ್ ಅನ್ಕೊಳ್ಳೋ ಪ್ರೀತಿ ಅಲ್ಲ ರೀ ಅದು. ಅದೊಂದು ಏನೋ ಈ ಕಣ್ಣೀರ್ ಸುಡ್ಸೋ ಪ್ರೀತಿ, ಹೊಟ್ಟೆ ತೋಡ್ಸ್ಕೊಳ್ಳೋ ಪ್ರೀತಿ ಆಗಿಲ್ಲ ಅಂತೀಯಾ? ಏನ್ರಿ ಅದು, ಯಾವಾಗ ನೋಡಿದ್ರು ವಿಚಿತ್ರವಾಗಿ ಮಾತಾಡ್ತೀರಾ. ಅವರಿಬ್ರು ಒಬ್ಬರನ್ನೊಬ್ರು ನೋಡ್ದಿನೇ ಪ್ರೀತಿಸ್ತಿದ್ದಾರೆ. ಈ ತರ ಪ್ರೀತಿ ನಾ ಬೇಕಾದಷ್ಟು ನೋಡಿದ್ದೀನಿ. ನಿನ್ ತಂಗಿ ಪ್ರೀತಿಗೋಸ್ಕರ ನಾನ್ ತಾಜ್ ಮಹಲ್ ಕಟ್ಸಕ್ಕಾಗಲ್ಲ. ಬಾಯಿ ಮುಚ್ಕೊಂಡ್ ಬಿದ್ಕೋ. ರೀ, ಹೊಸ ಆಟೋ ಕೊಡ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೊಸ ಜೀವನ ಶುರು ಮಾಡ್ತಿದೀಯಾ? ಆಲ್ ದ ಬೆಸ್ಟ್. ಸುಂದ್ರ, 2 ಪ್ಲೇಟ್ ದೋಸೆ ರೆಡಿ ಅಣ್ಣ. ರೇ, ದುಡ್ಡು. ದುಡ್ಡು ಬೇಕಾ? ತಗೋ. ಬಾಣ ಇಲ್ಲಿ. ಗೆಳೆಯ, ಬನ್ನಿ ಸರ್, ಇಲ್ಲಿ ಕೂತ್ಕೊಳ್ಳಿ. ಎಷ್ಟು ದೋಸೆ ತಿಂದ್ರಿ ಸರ್? 10. ಎಷ್ಟು ಕಾಫಿ ಕುಡಿದ್ರಿ? 2. ಮತ್ ಕೊಟ್ಬಿಡಿ ಸರ್ ದುಡ್ಡು ಅವನ್ಗೆ. ಕೊಡೋ ಅಭ್ಯಾಸ ನಮ್ಗಿಲ್ಲ. ಕೊಡ್ಸೋ ಅಭ್ಯಾಸ ನಮಗಿದೆ. ಸುಂದರ, ನಿನ್ ದುಡ್ಡು ಇಲ್ಲಿದೆ. ಆಯ್ತಣ್ಣ. ನಿನ್ನಂಥವ್ರಿಂದಾನೆ ಆಟೋದವ್ರು ಕೆಟ್ಟ ಹೆಸರು. ಇದು ದುಡ್ಡು ಕೊಡದೇ ಇದ್ದಿದ್ದಕ್ಕೆ. ಪ್ಲೇಟ್ ಎಷ್ಟು ದೌರ್ಜನ್ಯ ಮಾಡಿದ್ದಕ್ಕೆ. ಏನ ನನ್ ಮಕ್ಕಾಗಿ ನೋಡ್ತೀಯಾ? ಹೋಗಲ್ಲ. ಗೆಳೆಯ, ರೆಡಿ. ವೆರಿ ಗುಡ್.
ವೆಲ್ಕಮ್ ವೆಲ್ಕಮ್ ಸರ್. ಹಾಯ್, ನಾನ್ ಬರೋದು ಲೇಟ್ ಆಯ್ತಾ? ನೋ ಕರೆಕ್ಟ್ ಟೈಮ್ಗೆ ಬಂದಿದ್ರಿ. ಕಮ್. ದಿಸ್ ಇಸ್ ಮೈ ಮಿಡಲ್ ಕ್ಲಾಸ್ ಹೌಸ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಸೋಫಾ. ಹೈ ಕ್ಲಾಸ್ ಮನಸ್ಸಿದೆಯಲ್ಲ. ಈ ಮ್ಯಾಗಝಿನ್ ಓದ್ತಾ ಇರಿ, ಬಂದ್ಬಿಡ್ತೀನಿ. ಥ್ಯಾಂಕ್ ಯು. Well, this is my wife Jyoti. ನಮಸ್ತೆ. And she is my sister-in-law Kamala. ಹಲೋ. ಇವ್ರು ಯಾರು ಅಂತ ಹೇಳಲೇ ಇಲ್ಲ. ಇವರು ರಮೇಶ್ ಅಂತ ನಮ್ಮೂರಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಬಿಸ್ನೆಸ್ ಮೇಲೆ ಬೆಂಗಳೂರಿಗೆ ಹೋದಾಗ ಇವ್ರ ಪರಿಚಯ ಆಯ್ತು. ಆಮೇಲೆ ಇತ್ತೀಚೆಗೆ ಇವ್ರನ್ನ ಒಂದು ಫ್ಲವರ್ ಶೋಲ್ ನೋಡಿದೆ. ಮನಸ್ಸು ತುಂಬಾ ಹಿಡಿಸ್ತು. ಯಾರು ಇವರು ಅಂತ ತಿಳ್ಕೋಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆಮೇಲೆ ಗೊತ್ತಾಯ್ತು ಇವ್ರ ಸಿಸ್ಟರ್ ಇಲ್ಲ ಅಂತ. ಅದಕ್ಕೆ ಆಗ್ಲೇ ಈ ಮದುವೆ ವಿಷಯ ಪ್ರಸ್ತಾಪ ಆಗಿದ್ದು. ಇವ್ರ ಸ್ಟೇಟಸ್ ಬೇರೆ, ನಮ್ ಸ್ಟೇಟಸ್ ಬೇರೆ ಅಂತ ನಾನೇ ದೂರ ಮಾಡ್ತಾ ಇದ್ದೆ. ಆದ್ರೆ ಮತ್ತೆ ಫೋನ್ ಮಾಡಿ ಫೋರ್ಸ್ ಮಾಡಿದ್ರು. ಕಮಲಾಗ ಒಂದು ಕೆಲಸ ಸಿಕ್ಕಿದ್ರೆ ಜೀವನದಲ್ಲಿ ಸಪೋರ್ಟ್ ಇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಈ ಮದುವೆನೇ ಸಪೋರ್ಟ್ ಅಂತ ನಿರ್ಧಾರ ಮಾಡಿದ್ದೀನಿ. ಕಮಲಾ, ಕಾಫಿ ತಗೊಂಡ್ ಬಾ. ಹೇ, ಡೋಂಟ್ ಬಾದರ್, ನೋ ಫಾರ್ಮಾಲಿಟೀಸ್ ಪ್ಲೀಸ್. ನಾನ್ ಸುಮ್ಮನೆ ವಿಸಿಟ್ ಬಂದೆ ಅಷ್ಟೇ. ಅದು ಇಷ್ಟೊಂದು ಪ್ಲೆಸೆಂಟ್ ವಿಸಿಟ್ ಆಗಿರುತ್ತೆ ಅನ್ಕೊಂಡಿರ್ಲಿಲ್ಲ. ಓಕೆ ಬಾಯ್. ಓಕೆ. ಥ್ಯಾಂಕ್ ಯು ಮಿಸ್ ಕಮಲಾ. ನೀವು ನಂಗೆ ತುಂಬಾ ಹಿಡ್ಸಿದ್ದೀರಾ. ನಾನ್ ನಿಮ್ಗೆ ಹಿಡ್ಸಿದ್ರಲ್ಲೂ ನಂಗೆ ಗೊತ್ತಾಗ್ತಿಲ್ಲ. ಮನಸ್ಸೊಳಗಿರೋದನ್ನ ಮುಖ ನೋಡಿ ತಿಳ್ಕೊಳ್ಳೋ ಶಕ್ತಿನೂ ನನಗಿಲ್ಲ. ಎನಿವೆ, ದಿಸ್ ಇಸ್ ಮೈ ವಿಸಿಟಿಂಗ್ ಕಾರ್ಡ್. ನನ್ನ ಜೊತೆ ಪರ್ಸನಲ್ ಮಾತಾಡಬೇಕು ಅಂತ ಅನ್ಸಿದ್ರೆ ಅಂಜಿಕೆಯಲ್ಲಿ ಮಾತಾಡ್ಬೋದು. ನೈಸ್ ಮೀಟಿಂಗ್ ಯು. ಬಾಯ್. ಬನ್ನಿ, ಗೇಟ್ವರೆಗೂ ಬರ್ತೀನಿ. ಥ್ಯಾಂಕ್ಸ್. ಓಕೆ, ಬಾಯ್. ಜೋ, ಗಮನಿಸ ಒಳಗೆ ಹೋಗಮ್ಮ. ಕಮಲಿ ಕಣ್ಣಲ್ಲಿ ಕಣ್ಣೀರು, ನಿನ್ ಮುಖದಲ್ಲಿ ಗಾಬರಿ. ಇನ್ಮೇಲೂ ಕಮಲಿ ಮದ್ವೆ ಆಗ್ತಾ ಇದ್ರೆ 4 ಜನ ತರ ಮಾತಾಡ್ಕೋತಾರೆ ಅಲ್ವಾ? ಕಮಲಿ ಜೊತೆ ಮಾತಾಡುವಾಗೆಲ್ಲ ನಾನು ಬಹಳ ಕಠೋರವಾಗಿ ಮಾತಾಡ್ತಾ ಇದ್ದೆ. ಆಗ ನನ್ನ ಮನಸ್ಸು ಎಷ್ಟು ನೋವಾಗ್ತಿತ್ತು ಗೊತ್ತಾ? ಅದಕ್ಕೊಂದು ಕಾರಣ ಇದೆ. ನಾಳೆ ಕಮಲಿ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ನನ್ನ ಭಾವ ತುಂಬಾ ಒಳ್ಳೆಯವರು, ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೊಗಳ್ತಾ ಇದ್ರೆ ಅವಳು ಗಂಡನ ಮನಸ್ಸಿನಲ್ಲೆಲ್ಲೋ ಸಂದೇಹ ಹುಟ್ಟಿ ಗಂಡ ಹೆಂಡತಿ ಮಧ್ಯ ಮನಸ್ತಾಪ ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗ ಹಾಗೆ ನಡ್ಕೊಳ್ತಾ ಇದ್ದೆ. ಜೊತೆ ಪ್ರಪಂಚದಲ್ಲಿ ಎಲ್ಲಾ ಗಂಡಂದ್ರು ಅವ್ರ ಹೆಂಡತಿ ತಂಗಿನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ನಾನು ಕಮಲಿನ ಸ್ವಂತ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಹೇ, ಹೆಂಡತಿ ಆಗಲ್ಲ ಕಣೆ, ಮಗಳಾಗಿ. ನಮ್ಮಿಬ್ರಿಗೂ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಮಕ್ಕಳಿಲ್ಲ ಅನ್ನೋ ಕೊರತೆನ ತುಂಬಿದವಳು ಕಣೆ ಅವಳು. ಅದಕ್ಕೆ ತಂದೆಯಾಗಿ ಈ ನಿರ್ಧಾರ ತಗೊಂಡೆ. ನೋಡು, ಯಾರೋ ಗೊತ್ತಿಲ್ದಿರೋನ್ ಮೇಲಿರೋ ಪ್ರೀತಿಗಿಂತ ಗೊತ್ತಿರೋನ್ ಅಭಿಮಾನ ತುಂಬಾ ಮುಖ್ಯ ಅಂತ ಅವಳಿಗೆ ಅರ್ಥ ಆಗೋ ಹಾಗೆ ಹೇಳು. ನಾನು ಪ್ರೀತಿಗೆ ವಿರೋಧಿ ಅಲ್ಲ ಕಣೆ, ಕಮಲಿ ತಂದೆ.
ಹಾಯ್ ಕಮಲಿ, ಸರ್ಪ್ರೈಸ್ ಸರ್ಪ್ರೈಸ್. ಏನಿಲ್ಲಿ ಕಾಲ್ ಕ್ಲಬ್ ಮೆಂಬರಾ? ಮತ್ತೆ ಓ, ನನ್ನ ಹತ್ರ ಮಾತಾಡ್ಬೇಕಿತ್ತ? ಸಮಥಿಂಗ್ ಗುಡ್? ಓಕೆ, ಬನ್ನಿ ಮಾತಾಡ್ತಾ ಹೋಗೋಣ. ನೆನ್ನೆ ನಿಮ್ಮ ಮನೆಗೆ ಬಂದಾಗಲೇ ಗಮನಿಸ್ದೆ, ನಿಮ್ಮ ಮುಖದಲ್ಲಿ ಏನೋ ಒಂದು ಕನ್ಫ್ಯೂಷನ್ ಇತ್ತು. ನನಗೂ ಎಂಬ್ರಾಸಿಂಗ್ ಆಗಿತ್ತು, ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದ್ಬಿಟ್ಟೆ. ಈಗ ಹೇಳಿ, ನೀವು ಯಾರನ್ನು ಪ್ರೀತಿಸ್ತಾ ಇದ್ದೀರಾ? ಸೂರ್ಯ ಅನ್ನೋರ್ನ. ಓ, ಅವರು ನನಗಿಂತ ಸ್ಮಾರ್ಟ್ ಆಗಿ, ನನಗಿಂತ ಸ್ಟೈಲಿಶ್ ಆಗಿರ್ತಾರ? ಅಲ್ಲ, ಹೊಟ್ಟೆ ಕಿಚನ್ ಕೇಳ್ತಾ ಇಲ್ಲ, ಜಸ್ಟ್ ಲೈಕ್ ದಟ್, ಏನೋ ಒಂದು ಕುತೂಹಲದಿಂದ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಲ್ಲಿವರೆಗೂ ಅವ್ರು ನೋಡೇ ಇಲ್ಲ. ಏನಂದ್ರಿ? ನೀವು ಅವ್ರನ್ನ ನೋಡೇ ಇಲ್ವಾ? ನೋಡ್ದೇನೆ ಪ್ರೀತಿಸ್ತಾ ಇದ್ದೀರಾ? ಮೈ ಗಾಡ್, ಈಗ ನನಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ. ಸಿನಿಮಾ, ಹೋಟೆಲ್, ಪಾರ್ಕ್ ಅಂತ ಸುತ್ತೋರ್ ಮಧ್ಯೆ ಈ ತರ ಒಂದು ಪ್ರೀತಿನ? ಕಮಲಿ, ನಿಜ ಹೇಳ್ತಿದ್ದೀನಿ, ಈ ನಿಮ್ ಪ್ರೀತಿ ಫೇಲ್ ಆಗಿ ನಿಮ್ಮನ್ನ ನಾನೇ ಮದುವೆ ಆಗ್ಬೇಕು ಅಂತ ಆಸೆ ಆಗ್ತಿದೆ, ತುಂಬಾ ಆಸೆ ಆಗ್ತಿದೆ. ಯು ಆರ್ ಟು ಮಚ್. ಸೂರ್ಯ ಇಲ್ದೆ ನನಗೆ ಜೀವನನೇ ಇಲ್ಲ. ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಮಧ್ಯೆ ನಾನು ಅಡ್ಡ ಬರ್ದೇ ಇದ್ರೆ ನಿಮಗೆ ಸಂತೋಷ, ಅತ್ತ ನೀವ್ ಹೇಳ್ತಿರೋದು? ನೀವು ನಮ್ಮ ಭಾವನ್ ಹೇಳಿ ನಾನ್ ಬೆಂಗಳೂರಿಗೆ ಹೋಗೋದಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು. ಯಾಕೆ? ಸೂರ್ಯ ಎಲ್ಲಿದ್ದಾರೋ ಹುಡ್ಕೋದಿಕ್ಕೆ. ವಾಟ್? ಸೂರ್ಯ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ವಾ? ಬೆಂಗಳೂರಲ್ಲೇ ಇದ್ದಾರೆ, ಆದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಓಕೆ, ಐ ಗೆಟ್ ಇಟ್. ಸರಿ, ನಾನು ನೀವು ಬೆಂಗಳೂರು ಹೋಗಿ ಪರ್ಮಿಷನ್ ಕೊಡಿಸ್ತೀನಿ. ಒಂದು ವೇಳೆ ಸೂರ್ಯ ಅಲ್ಲಿ ನಿಮ್ಗೆ ಸಿಗ್ತಾ ಇದ್ರೆ ನೀವು ನನ್ನನ್ನು ಮದುವೆ ಆಗ್ತೀರಾ? ವಿಲ್ ಯು ಮ್ಯಾರಿ ಮೀ? ನೋಡಿ ಕಮಲಿ, ನಾನು ಹುಡುಕ್ತಾ ಇದ್ದ ಟ್ರೆಡಿಷನಲ್ ಇಂಡಿಯನ್ ಗರ್ಲ್ ನೀವೇ. ನಿಮ್ಮನ್ನ ಮದುವೆ ಆದ್ರೆ ಸುಖವಾಗಿರ್ಬೋದು ನಾನು ಬಯಸ್ತಾ ಇದ್ದೀನಿ. ಆದ್ರೆ ನಿಮ್ಮ ಮನಸ್ಸು ಇನ್ಯಾರನ್ನೋ ಬಯಸ್ತಾ ಇದೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್ ಅಟ್ ಆಲ್. ಓಕೆ ಓಕೆ, ನೀವು ಬ್ಯಾಂಗ್ಳೂರ್ ಹೋಗಕ್ಕೆ ನಾನು ಪರ್ಮಿಷನ್ ಕೊಡಿಸ್ತೀನಿ. ಓಕೆ, ಬಟ್ ಒನ್ ಥಿಂಗ್, ನಾನು ದೇವರಲ್ಲಿ ಸಿನ್ಸಿಯರ್ ಪ್ರಾರ್ಥನೆ ಮಾಡ್ಕೋತೀನಿ, 50% ಆ ನಿಮ್ ಸೂರ್ಯ ನಿಮ್ಗೆ ಸಿಗಬೇಕು ಅಂತ. ಓನ್ಲಿ 50%. ಇನ್ನೂ 50% ಅವನು ನಿಮ್ಗೆ ಸಿಗಲೇಬಾರ್ದು ಅಂತ. ಆಫ್ಟರ್ ಆಲ್, ಐ ಆಮ್ ಆರ್ಡಿನರಿ ಮ್ಯಾನ್ ಅಂಡ್ ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಗರ್ಲ್. ನಾನು ಹೇಳೋದನ್ನ ಕೇಳೋ ವಯಸ್ಸು ಮನಸ್ಸು ನಿನಗಿಲ್ಲಮ್ಮ. ನಾಳೆ ನಿನ್ನಿಂದ ನಾನು ಬಾಳ್ ಹಾಳಾಗೋಯ್ತು ಭಾವ, ನಿನ್ನೊಂದು ಮಾತು ಹೇಳ್ಬಾರ್ದು. ಅದಕ್ಕೆ ಬೆಂಗಳೂರು ಕಳಿಸ್ತಾ ಇದ್ದೀನಿ. ಒಂದು ವಾರ ಹುಡುಕ್ತೀಯೋ, ಒಂದು ತಿಂಗಳು ಹುಡುಕ್ತೀಯೋ ನನಗೆ ಗೊತ್ತಿಲ್ಲ. ಒಬ್ಬ ತಂದೆಯಾಗಿ ನನ್ನ ಜವಾಬ್ದಾರಿ ನಾನು ಮಾಡಿದ್ದೇನೆ. ಒಬ್ಬ ಒಳ್ಳೆ ಮಗಳಾಗಿ ನನ್ನ ಹೆಸರು ಉಳಿಸು. ಬೆಂಗಳೂರು ನಗರ ಹಾಗೂ ಸುತ್ತಮುತ್ತ 50 ಕಿಲೋಮೀಟರ್ ವಲಯದಲ್ಲಿ ಮುಂದಿನ 48 ಗಂಟೆಗಳ ಕಾಲ ಮಿಂಚು, ಗುಡುಗಿನಿಂದ ಕೂಡಿದ ಭಾರೀ ಮಳೆಯಾಗುವ ಸಂಭವವಿದೆ. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಯ್ಯ,
ಅಯ್ಯ ಇದೇನ್ರವ ನೆನ್ಕೊಂಡೆ ಬಂದಿರಲ್ಲ. ಯಾರು ಕಾಣ್ತಾನೆ ಇಲ್ಲ. ನಮ್ ವಾರ್ಡನಮ್ಮ ಇಲ್ಲ. ವಾರ್ಡನಮ್ಮ ಆಕೆ ಮಗಳ ಮದ್ವಿ, ಎಲ್ರೂ ಅಲ್ಲಿಗೆ ಹೋಗ್ಯಾರ. ರಾತ್ರಿಗೂ ಮುಂಜಾನೆಗೂ ಬರ್ಬಹುದು. ಮೇರಿ ರೂಮ್ ಬೀಗದ ಕೈ ಕೊಡು, ನಾ ಸ್ನಾನ ಮಾಡಿ ತಕ್ಷಣ ಹೊರಡ್ಬೇಕು. ಅಯ್ಯೋ, ಚಾವಿ ಆಕೆ ಕೂಡ ತಗೊಂಡ್ ಹೋಗ್ಯಾಳ. ಹೌದಾ? ಈಗೇನ್ ಮಾಡೋದು? ಆ ಕೊನೆ ಬಾತ್ರೂಮ್ನಾಗೆ ಜಳಕ ಮಾಡಿ ಬಟ್ಟೆ ಬದಲಾಯಿಸು. ಹೋಗು ಕೊಂಡು. ಸರಿ. ಅಯ್ಯ, ನಾ ಹೋಗ್ ಬರ್ತೀನಿ. ಮಳೆ ಬೀಳ್ತಾನೆ ಅದ, ಕೊಡೆ ಬ್ಯಾರೆ ಇಲ್ಲ. ಮಳೆ ನಿಂತ ಮೇಲೆ ಹೋಗವಾ? ಪರವಾಗಿಲ್ಲ, ನಾನು ಬರ್ತೀನಿ. ಆಟೋ ಆಟೋ. ಎಲ್ಲಿಗೆ ಹೋಗ್ಬೇಕಮ್ಮ? ಇನ್ಫೆಂಟ್ರಿ ರೋಡ್. ಏನಪ್ಪ ಇದು? ಅಯ್ಯೋ, ಮಳೆ ಬಂದ್ರೆ ಇದೇ ಗೋಳಮ್ಮ. ಸದ್ಯಕ್ಕೆ ರಿಪೇರಿ ಆಗಲ್ಲ. ನೀವೊಂದು ಕೆಲಸ ಮಾಡಿ, ಬೇರೆ ಆಟೋದಲ್ಲಿ ಹೋಗಿ. ಆಟೋ ಏನಪ್ಪ, ಆಟೋ ಕೆಟ್ಟಿದ್ಯಾ? ಎಲ್ಗೋಗ್ಬೇಕಂತ? ಫ್ಯಾಂಟ್ರಿ ರೋಡ್ಗೆ. ಸರಿ, ಕಳ್ಸು. ಬನ್ನಿ ಅಮ್ಮ, ಹತ್ಕೊಳ್ಳಿ. ನಾನು ಆಟೋದಲ್ಲಿ ಹೋಗಲ್ಲ. ಈ ಮಳೆಯಲ್ಲಿ ಬೇರೆ ಆಟೋ ಸಿಗಲ್ಲ. ಬನ್ನಿ ಅಮ್ಮ. ಹೋಗಲ್ಲ. ಬನ್ನಿ ಅಂದ್ರೆ ಇನ್ಫ್ಯಾಂಟ್ರಿ ರೋಡಲ್ಲಿ ಎಲ್ಲಿಗೆ ಹೋಗ್ಬೇಕು? ಎಂಬಸಿ ಸೆಂಟರ್ಗೆ ಹೋಗ್ಬೇಕು. ಸ್ವಲ್ಪ ವೇಟ್ ಮಾಡಿ, ಈಗಲೇ ಬಂದ್ಬಿಡ್ತೀನಿ. ಈ ಕಾಂಪ್ಲೆಕ್ಸ್ ಅಲ್ಲಿ ಯಾರನ್ನ ನೋಡ್ಬೇಕು? ನಾನು ಯಾರನ್ನಾದ್ರೂ ನೋಡ್ತೀನಿ, ನಿಮ್ಗೆ ಯಾಕೆ? ಅದಕ್ಕಲ್ಲ, ನನಗೆ ಪರಿಚಯ ಆದವರು ತುಂಬಾ ಜನ ಇದಾರೆ ಇಲ್ಲಿ, ಅದಕ್ಕೆ. ಆಟೋದವರಿಗೆ ಎಲ್ಲ ಕಡೆ ಎಲ್ಲರೂ ಗೊತ್ತಿರ್ತಾರೆ. ಅಬ್ಬಬ್ಬ. ಮೇಡಮ್, ಕಮಲಿ ಅನ್ನೋರು ನಿಮ್ಮನ್ನು ಕೇಳ್ಕೊಂಡು ಬಂದಿದ್ದಾರೆ. ಆಹಾ, ಕಳಿಸ್ಕೊಡ್ತೀನಿ. ನೀವು ಹೋಗಿ. ಥ್ಯಾಂಕ್ಸ್. ವೆಲ್ಕಮ್. ಬನ್ನಿ ಕಮಲಿ. ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದೀರಲ್ಲ. ಈಗ ನಾನು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿದ್ದೀನಿ. ಹಾಗಾದ್ರೂ ಸೂರ್ಯನ್ ಭೇಟಿ ಆಗ್ಲೇಬೇಕು. ಯಾರನ್ನ ಕೇಳಿದ್ರೆ ಗೊತ್ತಾಗುತ್ತೆ? ಇಲ್ಲಿ ಶಿವ ಅಂತ ಒಬ್ರು ಕೆಲಸ ಮಾಡ್ತಿದ್ದಾರೆ. ಅವ್ರು ಇವತ್ತು ಆಫೀಸಿಗೆ ರಜಾ. ಅವ್ರ ಅಡ್ರೆಸ್ ಕೊಡ್ತೀನಿ, ಹೋಗಿ ಭೇಟಿ ಆಗ್ತೀರಾ? ಇಲ್ಲಿವರೆಗೂ ನಾನು ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಲಿಲ್ಲ. ಆದ್ರೆ ನಿಮ್ಮನ್ನು ನೋಡ್ತಿದ್ರೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಿದೆ. ಎಂಥ ಆಕರ್ಷಣೆಗೂ ಬಗ್ಗದ ಸೂರ್ಯನ ಮನಸ್ಸನ್ನ ಲೆಟರ್ನಲ್ಲಿ ಬರೀ ಅಕ್ಷರಗಳಿಂದ ಹೇಗೆ ಆಕರ್ಷಿಸಿದ್ರಿ ಕಮಲಿ? ಗೊತ್ತಿಲ್ಲ. ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಫ್ರ್ಯಾಂಕ್ ಆಗಿ ಉತ್ತರ ಕೊಡ್ತೀರಾ? ಒಂದು ಹೆಣ್ಣಾಗಿ ನನಗೇನು ಕಮ್ಮಿ? ಸೂರ್ಯನಿಗೆ ನಾನು ಯಾಕೆ ಹಿಡಿಸ್ಲಿಲ್ಲ? ಯಾರು ಅಂತ ದೇವ್ರು ಹುಟ್ಟೋಕ್ ಮುಂಚೆನೆ ಬರ್ತಿರ್ತಾನೆ. ಆದ್ರೆ ಸೂರ್ಯನಿಗೆ ಜೋಡಿಯಾಗಿ ನಿಮ್ಮ ಹೆಸರು ಬರೀಲಿಲ್ಲ ಅಂತ ಕಾಣುತ್ತೆ. ನಿಮ್ಮ ಹೆಸರಾದ್ರೂ ಬರ್ತಿರ್ಲಿ ಅಂತ ನಾನು ದೇವ್ರನ್ನ ಬೇಡ್ಕೊತೀನಿ. ಥ್ಯಾಂಕ್ಸ್. ನಾನು ಬರ್ತೀನಿ. ಕಮಲಿ, ಒಂದ್ ನಿಮಿಷ. ಸೂರ್ಯನ್ ಭೇಟಿಯಾದ್ರೆ ನನ್ನ ಕ್ಷಮಿಸೋಕೆ ಹೇಳಿ. ನಿಮ್ಮನ್ನ ಈಗಲೂ ಡೈನ ಪ್ರೀತಿಸ್ತಿದ್ದಾಳೆ ಅಂತ ಹೇಳಿ. ನೀವು ನನ್ಗೊಂದು ಸಹಾಯ ಮಾಡ್ತೀರಾ? ಹೇಳಿ. ದಯವಿಟ್ಟು ಸೂರ್ಯನ ಮರ್ತ್ಬಿಡಿ. ಆ ಸೂರ್ಯ ನನ್ನ ಸೂರ್ಯ. Yes.
ಸುಮ್ಮನೆ ಯಾಕೆ ಹಂಗೆ ನೋಡಿತೀರಾ? ಹಿಂದೆ ತಗೋ, ಹಿಂದೆ ತಗೋ. ಟ್ರಾಫಿಕ್ ಜಾಮ್ ಆಗಿದೆ, ಗಾಡಿ ಹಿಂದೆ ತಗೋ. ರೈಟ್ಗೆ ಹೋಗ್ಬೇಕ್ರಿ. ರೈಟ್ ಹೋಗಕ್ಕಲ್ಲ, ಲೆಫ್ಟ್ ಹೋಗಕ್ಕಲ್ಲ, ಹಿಂದೆ ತಗೋ ಗಾಡಿ. ನೀನು ಹಿಂದೆ ತಗೋ, ಬೇಗ ಬೇಗ. ಮೇಡಮ್, ಭಾರತಿ ನಗರ ಇಲ್ಲೇ ಪಕ್ಕದಲ್ಲಿದೆ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಏನು ಬೇಡ, ನಾನೇ ಹೋಗ್ತೀನಿ. ನೀವಾ? ಇಲ್ಲಿ ಶಿವಾನವರು. ನಾನೇ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಸೂರ್ಯ ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್. ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ, ಬನ್ನಿ. ತಪ್ಪು ತಿಳ್ಕೊಬೇಡಿ, 2 ದಿನ ಮಳೆಯಲ್ಲಿ ನೆಂದ್ಬಿಟ್ಟು ಮೈ ಹುಷಾರಿಲ್ಲ. ನೀವು ನೆಂದು ಬಿಟ್ಟಿದ್ದೀರಾ? ಟವಲ್ಲು ಹುಬ್ಳಿ ಟವಲ್ ತಗೊಂಬರೋ. ಅಂದಾಗೆ ಸೂರ್ಯ ನಿಮಗ್ ನೆಂಟ್ರ? ಸೂರ್ಯ ನಿಮಗ್ ನೆಂಟ್ರ ಅಂತ ಕೇಳ್ದೆ. ಹೌದು. ಮತ್ತೆ ನನ್ನ ಹತ್ರ ನಾನೊಬ್ಬ ಅನಾಥ ಅಂತ ಹೇಳಿದ್ನಲ್ಲ, ಅಂದಾಗೆ ಸೂರ್ಯನ ನೋಡ್ದೇನೆ ಪ್ರೀತಿಸ್ತಾ ಇದ್ದವರು? ಮೈ ಗುಡ್ನೆಸ್. ಸೂರ್ಯ ನನಗ್ ಸಿಗ್ಲಿಲ್ಲ ಅಂದ್ರೆ ಖಂಡಿತ ನಾನ್ ಜೀವ ಸಹಿತ ಉಳಿಯಲ್ಲ. ಏನ್ರಿ ನೀವು ಹುಚ್ಚಿ ತರ ಮಾತಾಡ್ತಾ ಇದ್ದೀರಾ? ನನಗೆ ಬೇರೆ ಮೈಗೂ ಹುಷಾರಿಲ್ಲ, ಇಲ್ಲಾಂದ್ರೆ ನಾನೇ ನಿಮ್ ಜೊತೆ ಬಂದು ಸೂರ್ಯನ ಹುಡುಕ್ತಾ ಇದ್ದೆ. ಮಳೆ ಬೇರೆ ಎದ್ವಾ ಬರ್ತಾ ಇದೆ. ಈ ಮಳೆಲಿ ಎಲ್ಲಿ ಅಂತ ಹುಡುಕೋದು? ನೋಡಿ, ನಾಳೆ ಬೆಳಗ್ಗೆ ಟಿವಿನಲ್ಲೋ ಪೇಪರ್ನಲ್ಲೋ ಪ್ರಕಟಣೆ ಕೊಟ್ರೆ ಖಂಡಿತ ಸೂರ್ಯ ಎಲ್ಲಿದ್ದಾನೆ ಅಂತ ಗೊತ್ತೇ ಆಗತ್ತೆ. ಧೈರ್ಯವಾಗಿ ಊರಿಗೆ ಹೋಗಿ. ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಯಾವುದೇ ವಿಧವಾದ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ. ಇಷ್ಟು ದಿವಸನೇ ನೀವು ಸೂರ್ಯನಿಗೋಸ್ಕರ ವೇಟ್ ಮಾಡಿದ್ರಾ? ಇನ್ನೊಂದು 10 ದಿನ ವೇಟ್ ಮಾಡಿ ಪ್ಲೀಸ್. ಯಾಕೆ ಅಳ್ತಾ ಇದ್ದೀರಾ? ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ಅಲ್ಲ, ಬೆಳಗ್ಗೆಯಿಂದ ಒಂದೇ ಸಮನೆ ಹುಡುಕ್ತಾ ಇದ್ದೀರಾ, ಯಾರನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ. ಅದೆಲ್ಲ ನಿಮಗ್ ಬೇಡವಾದ ವಿಷಯ, ಅದಕ್ಕೆ ಬೆಳಿಗ್ಗೆ ನಿಮ್ಮ ಆಟೋ ಹತ್ತಲ್ಲ ಅಂದಿದ್ದು. ನಿಲ್ಸಿ. ಮೇಡಮ್, ಗಾಡಿಯಲ್ಲಿ ಕೂತ್ಕೊಳ್ಳಿ ಪ್ಲೀಸ್. ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಇಲ್ಲೇ ಪಕ್ಕದಲ್ಲಿ ನನ್ಗೆ ಗೊತ್ತಿರೋರ್ ಮನೆ ಇದೆ, ಅದೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ನೀವು ಯಾರೇನು ಬೇಕಾದ್ರೂ ಹುಡುಕ್ಬೋದು. ಪ್ಲೀಸ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬನ್ನಿ, ಪರವಾಗಿಲ್ಲ ಬನ್ನಿ. ಇದು ನನ್ನ ಪರಿಚಯವ್ರ ಮನೆ ಅಲ್ಲ, ನಾನು ನನ್ನ ಫ್ರೆಂಡ್ ಇರೋ ಮನೆ. ನಿಜ ಹೇಳಿದ್ರೆ ನೀವು ಬರಲ್ಲ ಅಂತ ನಾನು ಸುಳ್ಳು ಹೇಳಿದೆ, ಕ್ಷಮಿಸಿ. ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಅಲ್ಲೇ ಅಲ್ಲಿ. ಟವಲ್ ಬೇಕಾ? ಬೇಡ, ನನ್ನ ಹತ್ರ ಇದೆ. ಬಾತ್ರೂಮ್ ಎಲ್ಲಿದೆ? ನಿಮ್ಮ ಹಿಂದೆನೇ ಇದೆ. ಒಂದ್ ನಿಮಿಷ. ಹಳೆ ಮನೆ ತೊಕ್ಕಿಡ್ದಿದೆ. ಅಯ್ಯೋ, ಇದಕ್ ಚಿಲ್ಕನೇ ಇಲ್ಲ. My heart keeps beating for you, Chelure. My soul is sounding for you.
ನೋಡಿ, ಒಂದ್ ನಿಮಿಷ ವೇಟ್ ಮಾಡಿ. ನನ್ನ ಫ್ರೆಂಡ್ ಬಂದಿದ್ದಾಳೆ ಅಲ್ವಾ, ನೋಡ್ಕೊಂಡ್ ಬರ್ತೀನಿ. ಒಂದ್ ವೇಳೆ ಬಂದಿದ್ದೆ ಹೋದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಬೇಗ ಬನ್ನಿ. ಸರಿ. ಹೌದ್ರಿ ಹೌದ್ರಿ, ಹಂಗಲ್ರಿ, ನಾಳೆ ಮುಂಜಾನೆನೆ ಎಲ್ರೂ ಬರ್ತಾರ್ರಿ. ಹೌದ್ರಿ, ಹಂಗಾಗ್ಲಿ ರೀ. ಸರಿ ರೀ, ಹೇಳ್ತೀನ್ರಿ. ಇಡ್ಲೇನು? ಅಯ್ಯ, ಟ್ರೈನ್ ಟೈಮ್ ಆಯ್ತು. ನಾನು ಊರಿಗೆ ಹೋಗ್ಲೇಬೇಕು. ಬೇರೆ ಬಂದ ತಕ್ಷಣ ಚೀಟಿ ಕೊಟ್ಬಿಡು ಪ್ಲೀಸ್. ಸರಿ, ಬೇಗ ನಡೀರಿ, ಹೋಗೋಣ. ನಾಯಿಗಳ ಪ್ರೀತಿ. ನಾಯಿಗಳ ಪ್ರೀತಿ? ಹೌದು, ನಾಯಿಗಳೇ ಈ ರೀತಿ ಬೀದಿನಲ್ಲಿ ಪ್ರೀತಿ ಮಾಡೋದು. ಹಾಗಾದ್ರೆ ಒಳ್ಳೆ ಪ್ರೀತಿ ಅಂದ್ರೆ ಯಾವುದು? ನನ್ನ ಸ್ನೇಹಿತನ ಪ್ರೀತಿ. ಅದು ಹೇಗೆ? ಹೃದಯದಿಂದ ಶುರುವಾಗಿ ಕಣ್ಣಲ್ಲಿ ಸೇರ್ಕೊಳ್ಳೋ ಅಂತ ಪ್ರೀತಿ. ನಿಮ್ ಸ್ನೇಹಿತನ ಹೆಸರೇನು? ಸೂರ್ಯ. ಆ ಹುಡುಗಿ ಹೆಸರು? ಕಮಲಿ. ಕಮಲಿ, ಅವಳ ಫ್ರೆಂಡು. ನಿಮ್ ಫ್ರೆಂಡ್? ಒಂದ್ಸರಿ ನಿಮ್ ಫ್ರೆಂಡ್ನ ಕರ್ಕೊಂಡ್ ಬನ್ನಿ. ತಪ್ಪದೆ ಕರ್ಕೊಂಡ್ ಬರ್ತೀನಿ. ತಗೊಳ್ಳಿ. ಓ, ಚೇಂಜ್ ಇಲ್ವಲ್ಲ? ಚೇಂಜ್ ಇಲ್ವಾ? ಒಂದ್ ನಿಮಿಷ ಇರಿ. ಓಕೆ. ಆಯಾ ಬಂದೇವ, ಮದ್ವೆ ಎಲ್ಲ ಚಲೋ ಆತೇನು? ಆಯಾ, 100 ರೂಪೀಸ್ ಚೇಂಜ್ ಕೊಡು. ಇಲ್ರವ್ವ, ಅಂದಂಗ ನಿಮ್ ಗೆಳತಿ ಬಂದಿದ್ರು ರೀ. ಯಾರು? ಕಮಲಿನಾ? ಹೌದ್ರಿ, ಹಿಂಗ ಬಂದು ಹಂಗ ಹೋದ್ರು. ಈ ಚೀಟಿ ನಿಮ್ ಕಡೆ ಕೊಡಕ್ ಹೇಳಿದ್ರು ರೀ. ರೈಲ್ವೆ ಸ್ಟೇಷನ್ಗೆ ಹೋದ್ರು ರೀ. ಈಗಾಗಲೇ 8:30 ಆಗೋಗಿದೆ. ಟ್ರೈನ್ ಬೇರೆ 9 ಗಂಟೆಗೆ. ಆಯಾ, ಈ ಸೂಟ್ ಕೇಸ್ ಒಳಗಿಡು, ಆಯ್ತಾ? ಆಯ್ತ್ರಿ. ರೈಲ್ವೆ ಸ್ಟೇಷನ್ ತಾನೆ? ಕೂತ್ಕೊಳ್ಳಿ, ಹೋಗೋಣ. ತಗೊಳ್ಳಿ ನಿಮ್ಮ ಆಟೋ ದುಡ್ಡು. ಟ್ರೈನ್ ನೋಡಕ್ಕೆ ಇನ್ನು 10 ನಿಮಿಷ ಇದೆ. ಎಲ್ಲಿಗೆ ಹೋಗ್ಬೇಕಂತೇಳಿ ನಾನು ಟಿಕೆಟ್ ತರ್ತೀನಿ. ಬೇಡ, ಪರವಾಗಿಲ್ಲ, ಸಂಕೋಚ ಪಡಬೇಡಿ, ಕೊಡಿ, ನಾನು ತರ್ತೀನಿ. ಮಂಗ್ಳೂರ್ಗೊಂದು ಟಿಕೆಟ್ ತಂದ್ಕೊಡಿ. ಹಾ. ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ಮಂಗಳೂರಿಗೆ ಒಂದು ಟಿಕೆಟ್ ಕೊಡಿ. ಮೇಡಮ್, ಮೇಡಮ್, ಟಿಕೆಟ್ ಸಿಕ್ತು, ಬೇಗ ಬನ್ನಿ, ಹೋಗೋಣ. ಹಾ, ಬನ್ನಿ. ಕೊಡಿ, ಒಬ್ರಾದ್ಮೇಲೆ ಒಬ್ರು ಕೊಡ್ರಿ. ನೀವು ಕೊಡಿ. ನಿಮ್ಗೆ S4 ಬ್ಯಾಂಗ್ಳೂರಿಗೆ ಬರ್ತ್ ಆಗ್ಲಿ ಸೀಟ್ ಆಗ್ಲಿ ಸಿಗುತ್ತೆ ನೋಡಿ ಸರ್. ಒಳ್ಳೆ ಆಸಾವಿರಿ ನೀವು. ಇನ್ನು ವೇಟಿಂಗ್ ಲಿಸ್ಟೇ ಕನ್ಫರ್ಮ್ ಆಗಿಲ್ಲ. ನೀವು ಓಪನ್ ಟಿಕೆಟ್ ತಗೊಂಬಂದು ಸೀಟ್ ಕೇಳ್ತಾ ಇದೀರಲ್ರಿ? ಪಾಪ ಇವರೊಬ್ಬರೇ ಹೋಗ್ತಿದ್ದಾರೆ, ಅದಕ್ಕೆ ನನ್ನೇನ್ರಿ ಮಾಡು ಅಂತೀರಾ? ಹೇಳಿದ್ ಗೊತ್ತಾಗ್ಲ, ಹೋಗಿ. ಸರಿ, ಟಿಕೆಟ್ ಕೊಡಿ. ತಗೊಳ್ಳಿ, ಹೋಗಿ. ನೀವು ಕೊಡಿ, ನೀವು ಕೊಡಿ. ಅಹಮದಾಬಾದ್ ಟ್ರೈನ್ ಬರ್ಲೇ ಇಲ್ವಲ್ಲೋ? ಮಳೆ ಬರ್ತದಲ್ಲ, ಲೇಟಾಗಿ ಬರ್ಬೋದು ಬಿಡು. ಸರ್, ಮಂಗ್ಳೂರ್ಗೆ ಒಂದು ಸೀಟ್ ಅರೇಂಜ್ ಮಾಡ್ಕೊಡಕ್ಕಾಗತ್ತಾ? ಅಯ್ಯ, ಸೀಟ್ ಇಲ್ಲೇನಿಲ್ಲ, ಓರ್ರೆ. ಪಾಪ ಇವರೊಬ್ಬರೇ ಹೋಗ್ತಿದ್ದಾರೆ, ದಯವಿಟ್ಟು ಅರೇಂಜ್ ಮಾಡ್ಕೊಡಿ ಸರ್. ಏನೋ ಮಾಡೋದು? ಅವ್ರಿಗಂತ ಒಂದು ಸೀಟ್ ಇತ್ತಲ್ಲ, ಓಲಿ ಕೊಟ್ಬಿಡು. ಪಾಪ ಹೆಣ್ಮಕ್ಳ ಜೊತೆಗೆ ಅವಳೆ. ಹೆಣ್ಮಕ್ಳು ಅಂದ್ರೆ ಕರಗ್ ನೀರಾಗ್ಬಿಡ್ತೀಯ ನನ್ನ ಮಗ. ನೋಡಿ ಸರ್, ಏನೋ ಹೆಣ್ಮಗಳು ಹೋಗ್ತಿದ್ದಾಳೆ ಅಂತ ಸೀಟ್ ಅರೇಂಜ್ ಮಾಡ್ತೀನಿ. ನಮಗ್ ಮಾಮೂಲಿ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಕಮ್ಮಿ ಮಾಡಪ್ಪ. ಈ ಸೀಟಲ್ಲಿ ಕೂತ್ಕೊಳ್ಳಿ ಕೇಳಿ ಸರ್. ನೀವು ಕೂತ್ಕೊಳ್ಳಿ. ಬೇಕು ಕೊಡಿ. ಅಲ್ಲ ಸರ್? ಮತ್ತೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಯಾರನ್ನ ಹುಡ್ಕೊಂಬಂದ್ರಿ, ಅವ್ರನ್ನ ಭೇಟಿ ಆಗದೆ ಹೋಗ್ತಾ ಇದ್ದೀರಾ. ಅವ್ರು ಯಾರು ಅಂತ ಹೇಳಿದ್ರೆ ನಾನು ಅವ್ರನ್ನ ಹುಡುಕಿ ನಿಮ್ಮ ಅಡ್ರೆಸ್ಗೆ. ಬೇಡ, ನಾನು ಅವ್ರ ಫ್ರೆಂಡ್ ಹತ್ರ ಹೇಳಿ ಬಂದಿದ್ದೀನಿ. ಅವ್ರ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಿಳ್ಕೊತೀನಿ ಅಂತ ಹೇಳಿದ್ದಾರೆ. ನಿಮ್ಗೆ ಅದು ತೊಂದ್ರೆ, ನೀವು ಹೊರಡಿ. ಸುಟ್ಟ
ಕಂಪ್ನಿನ